ಮೂರ ದಿವಸಕ್ಕೆ ನೋಡಿ ಮನುಷ್ಯ ಸತ್ತ ಮೇಲತ್ತ ಮೂರನೇ ದಿವಸ ಹಕ್ಕಿಗೆ ಅನ್ನ ಇಡ್ತಾರ. ಹಕ್ಕಿಗೆ ಅನ್ನ ಇಡ್ತಾರು. ಹಕ್ಕಿಗೆ ಅನ್ನ ಇಟ್ರಂದ್ರ ಕಾಗಿನ ಯಾಕ ಮುಟ್ಟತೈತಿ ಅತ ನಿನ್ನ ಕೇಳೇನೆ. ಕೇಳಿರ್ಲ ಅದರದಾಗ ಇವ್ ಬೇರೆ ಹೇಳತ್ತೇನ್ರಿ. ಇವ್ ಏನ್ ಹೇಳ್ತಾನ್ರಿ? ಇವ ಬ್ರಹ್ಮ ವಿಷ್ಣು ಮಹೇಶ್ವರನ ಸುದ್ದಿ ತಗದಾನ್ರಿ. ತಗದಾನ, ನೀವು ಬಹಳ ದೂರಿನ ತಗದಾನ. ಬ್ರಹ್ಮ ವಿಷ್ಣು ಮಹೇಶ್ವರನ ಸುದ್ದಿನ ಬೇರೆ ಐತಿ. ಅದ ಆಕಳಿಗೆ ಅಟ್ಟಾಗೈತಿ, ಕಾಗಿ ಯಾಕೆ ಬರ್ತೈತಿ ಅಲ್ಲಿ? ಅಲ್ಲಿ ಹಂಗ ಬರ್ತದ ಕಾಗಿ. ಯಾಕಂದ್ರ ನಾ ದೊಡ್ಡ ಮತ್ತ ಬ್ರಹ್ಮಗ ಬಂದಿತ್ತು, ನಾ ದೊಡ್ಡ ಮತ್ತ ವಿಷ್ಣುಗ ಬಂದಿತ್ತು. ವಿಷ್ಣುಗ ಬಂದಿತ್ತು. ಅಹಂಕಾರ ಬಂದ ಇಬ್ರು ಯುದ್ಧ ಮಾಡ್ಲಾತಿದ್ರು. ಏನಾತ ಅವಾಗ ಹೋಗ್ತಾರ ಪರಮಾತ್ಮನ ಕಡೆ. ಪರಮಾತ್ಮ ನೀನ ನಿರ್ಣಯ ಮಾಡಿದ್ರೊಳಗೆ ಯಾರು ದೊಡ್ಡವ್ರು? ನಾವ್ ಇಬ್ರ ಒಳಗ. ಹೌದೌದು. ಅವಾಗ ಏನ್ ಹೇಳ್ತಾನ ಪರಮಾತ್ಮ? ಅವಂದ ನೀವತ್ತು ದೊಡ್ಡವ ಅನ್ನಂಗಿಲ್ಲ. ನನ್ನ ತಲೆ ಮತ್ತ ನನ್ನ ಪಾದ ಯಾವ ನೋಡಿ ಬರ್ತೀರಲ್ಲ ಅವನ ದೊಡ್ಡವ ಅಂದಿವ. ಅವನೇ ದೊಡ್ಡವ. ನನ್ನ ತಲೆ ಹಿಡ್ಕೊಂಡು ನನ್ನ ಪಾದ ತನಕ ಎಲ್ಲದಾವ ಅನ್ನುವಂಥದ್ದು ಯಾರ ನೋಡಿ ಬರ್ತೀರಲ್ಲ, ಯಾರ ನೋಡಿ ಬಂದ ನನಗ ಹೆಸರು ಹೇಳ್ತೀರಿ ನೋಡಿ ಇಲ್ಲಿ ಅದಾವ ಅಂತ ಹೇಳಿ ಅವ್ರ ದೊಡ್ಡವ್ರು ನೋಡಂದ. ಅಂದಾಗ ಅವಾಗ ಏನಾತ್ರಿ? ಇಟ್ಟನ ಅಂದ್ರು ಇಬ್ರು ಕೂಡಿ ಹಾದ್ರು. ತಿರುಗಾಡ್ಕೋತ ಹಾದ್ರು. ಏನಾತವ ಮಾಸ್ತರ? ಯಾಕಂದ್ರ ವಿಷ್ಣು ದೇವ ಹಾದ. ಏನಾತ್ರಿ? ವಿಷ್ಣು ದೇವಿ ಎಲ್ಲಾ ಕಡೆ ತಿರುಗಾಡ್ಕೋತ ಹಾದ. ಖರೆ ಏನಾತು? ಆಗ್ಲಿಲ್ಲ ಕೆಲಸ. ಬರೇ ಮೊಳಕಾಲ ತಕ್ಕ ಅಟ್ಟ ನೋಡಿದ, ಮೊಳಕಾಲ ತೆಳಗ ಆಗ್ಲಿಲ್ಲ ನೋಡ್ಲಕ್ಕ. ಆಗ್ಲಿಲ್ಲ ಕೆಲಸ. ಹೊಳ್ಳಿ ಬಂದ ಏನ್ ಮಾಡ್ದ? ಇವ ಬ್ರಹ್ಮದೇವ ಹಾದ. ಇವಂಗೂ ಕೆಲಸ ನೇಗ್ಲಿಲ್ಲ, ಇವಂಗೂ ಕೆಲಸ ಆಗ್ಲಿಲ್ಲ. ಹೊಳ್ಳಿ ಬರ್ಬೇಕಾದ್ರೆ ಇವ ಬ್ರಹ್ಮ ಒಂದ ದಗದ ಮಾಡಿದ. ಏನ್ ಮಾಡ್ತಾನ ಇವ್ರು ಬ್ರಹ್ಮ? ಒಂದ ಆಕಳ ಹೇಳಕ್, ಸಾಕ್ಷಿ ಹೇಳಕ್ ತಂದಿದ್ದ ಆಕಳ. ಆಕಳ ತಂದಿದ್ದ. ಇವ ವಿಷ್ಣು ಅಂದ. ಏನಂದ? ಯಾದಕ್ಕ ಸಾಕ್ಷಿ ಏಟ ನೋಡೇನಿ ಅಟ್ಟ ಹೇಳ್ತಾನಂದ. ಬಂದ ಕೇಳ್ತಾನ, ವಿಷ್ಣು ದೇವ ನೀ ಎಲ್ಲಿ ತಕ ನೋಡಿದಿಪ್ಪ? ನೀ ಎಲ್ಲಿ ತನ ನೋಡಿ ಬಂದಿ? ನಾ ಮೊಳಕಾಲ ತಕ ನೋಡಿನಿ ಪರಮಾತ್ಮ ಅಂದ. ಹೌದೌದು. ಮಾತ ಸತ್ಯ ಅನಿಸ್ತು. ಅದಕ್ಕ ಈಗ ಸದ್ದ ಜಂಗಮರು ಜಂಗ ಕಟ್ತಾರ ಮೊಳಕಾಲ ತೆಳಗ. ಮೊಳಕಾಲ ತಳ ಕಟ್ತಾರು. ಮೊಳಕಾಲ ತೆಳಗ ಅದನ್ನೊಂದು ಕೂನ ಇಟ್ಟಾರ. ಅದಕ್ಕ ಈಗ ಅಲ್ಲಿ ತಕನ ಜಂಗ ಕಟ್ತಾರ. ಮೊಳಕಾಲ ತೆಳಗಿನ ತಕ ಅಟ್ಟ ನೋಡಿ ಬಂದಾನಿ, ಮುಂದೆ ನೋಡಿಲ್ಲ ಅಂದ. ಆಯ್ತಳಪ್ಪ ತಂದ. ಮೊಳಕಾಲ ತಕ್ಕ ಅಟ್ಟ ನೋಡಿ ಬಂದಿ ಅಂದ್ರೆ ಈ ಮೊಳಕಾಲಕ್ಕೆ ಜಂಗ ಕಟ್ಟುದ ನಿನ್ನಿಂದ ಪ್ರಸಿದ್ಧ ಆಗ್ಲಿ ಹೇಳಿ ಅಲ್ಲಿಗೆ ಮೊಳಕಾಲ ಜಂಗ ಕಟ್ಟುದು ಬತ್ತಮ್ಮ. ಇದು ವಿಷ್ಣು ದೇವನ ತಗದಾತು. ಇನ್ನ ಬ್ರಹ್ಮದೇವ ಅಂದ. ಅವನ್ ತಗದ ಬ್ಯಾರೆ ಹೇಳಿದ್ರಿ. ಏನ್ ಹೇಳಿದ? ಇವೇನು ಮೊಳಕಾಲ ತಕ್ಕ ಅಟ್ಟ ನೋಡೇನ್ರಿ, ನಾ ಎಲ್ಲಾನು ನೋಡೇನ್ಲಿ ಅಂದಿವ. ನಾ ಎಲ್ಲಾ ನೋಡಿ ಬಂದಾನಿ. ಎಲ್ಲಾ ನೋಡಿದ್ದೆ ಅಂದ್ರ ಸಾಕ್ಷಿ ಯಾರ? ಇಲ್ಲಿ ಆಕಳ ನಿಂತತ್ಲ ಬ್ರಹ್ಮ ಅಂದ. ಸಾಕ್ಷಿ ಹೇಳಕ್ ತಂದನ್ರಿಲ್ಲ ಅಂದವ. ಅವಾಗ ಇಲ್ಲಿ ಆಕಳ ನಿಂತೈತಿ ನೋಡ್ರಿ. ಇದು ಆಕಳ ನಿಂತೈತಿ ನೋಡಂದಾಗ ಇದ ನೋಡ್ರಿ ಸಾಕ್ಷಿ ಹೇಳಕ್ಕಂದ. ಇದೇನು ಮಾಡ್ತಿದ ಆಕಳ? ಆಕಳತ್ತು ಮುಂದ ಮೋತಿ ಮಾತ್ರ ಹೂ ಅತ್ತಿತ್ತು. ಹಿಂದ ಬಾಲ ಇಲ್ರಿ ಇವ್ ಸುಳ್ಳು ಹೇಳ್ತಾನೆ ಇಲ್ರಿ ಅಂತ ಹೇಳಿ ಹಿಂದ ಬಾಲ ಬಡದಾಡ್ತಿತ್ತು. ಅದ ಬಾಲ ಹಿಂದ ಸುಳ್ಳು ಬಡದಾಡ್ತಿತ್ತು. ಇಲ್ಲ ಅಂತ ಹೇಳ್ತಿತ್ತು, ಮುಂದ ಗೋಣಟ್ಟ ಹೂ ಅಂತ ಹೇಳ್ತಿತ್ತು. ಬಾಲ ಸದ್ದ ಈ ಕಡೆದಮ್ ಆ ಕಡೆ ಈ ಕಡೆ ಮಾಡ್ತೈತಿ ನೋಡ. ಮಾಡ್ತದ. ಪರಮಾತ್ಮ ಅಂದ ಮುಂದ ನಿತ್ತ. ಏನಂದ? ಹಲೋ ಬ್ರಹ್ಮ, ನೀನೇ ಇದನ್ನ ಸಾಕ್ಷಿ ತಂದದಿ. ಇದು ಗೋಣಟ್ಟ ಹೊತ್ ಹಿಂಗ್ ಗೋಣ್ ಹಾಕಲತೈತಿ. ಹಿಂದ ಬಾಲ ಮಾತ್ರ ಇಲ್ಲ ಹೇಳತೈತಿ. ಇಲ್ಲ ಹೇಳತದ. ಬಾಲ ಸತ್ಯ ನೋಡದತಿ ಅಂದ್ರ ಇಂದ ಬಾಲಿಗೆ ಪೂಜೆ ಆಗ್ಲತ್ ಹೇಳಿ ಆಕಳ ಬಾಲಿಗೆ ಪೂಜೆ ಮಾಡ್ತಾರ. ನಿನ್ನ ಮೋತಿಗೆ ಬೇಡ, ಇನ್ನು ಬಾಲಿಗೆ ಆಗ್ಲಿ. ಇಲ್ಲಿ ಬಂದತ್ ನೋಡ ಆಕಳ ಯಾವಾರ. ಇವ ಬಂದ ನೋಡ್ರಿ. ಇವ ಕೋಲೆದಾಗಿಂದ ಹೊರಗೆ ಬರಂಗಿಲ್ಲ. ಮತ್ ನನಗೆ ಹೇಳ ನಾವಂದ ಶೇತಾನತ್ರಿ. ನೀವ ಸೈತಾನ್ ಇದ್ದಂಗತ್ ಹೇಳತಾನು. ತಮ್ಮ ನೋಡು, ನಿನಗೊಂದು ಮಾತು ಹೇಳ್ತಾನೆ ಕೇಳು. ಏನತ್ತ? ಹೆಣ್ಣ ಮನಸ್ಸು ಮಾಡ್ರೆ ಶೇತಾನು ಆಗಬಹುದು, ಹೆಣ್ಣ ಮನಸ್ಸು ಮಾಡ್ರೆ ಸಾಕ್ಷಾತ್ ಆದಿಶಕ್ತಿನೂ ಆಗ್ಬಹುದು. ಕರ್ತ ಹೆಣ್ಣ ಮನಸ್ಸು ಮಾಡ್ರೆ ನಿನ್ನ ಮನಿ ಒಳಗ ದುರ್ಗಿ ಅವತಾರ ತೊಟ್ಟು ನಿಂದ್ರಬಹುದಾಕಿ. ನೋಡ, ಗಂಡ ಹೆಂಡತಿಗೆ ಜಗಳ ಬತ್ತಂದ್ರ ಸಾಕ್ಷಾತ್ ಒಂದ್ ಅವತಾರ ತೊಟ್ಟು ನಿಂದಿರ್ತಾರ. ಅವ್ರು ಕರೆ ದುರ್ಗಿ ಅವತಾರ ತೊಡ್ತಾರ ಅವ್ರ. ಯಾಕಂದ್ರ ಬಾ ನಿನ್ನ ನೋಡ್ತಾನೆ ಅಂತ ಹೇಳಿ ಜಗಳ ಹೈತಂದ್ರ ಆಕಿ ಅವತಾರ ಕೇಳಿ ನಿಂತ್ರನ ಏಕ ಮಾರ್ ದೋ ತುಕಡನ ಕಾಗಿನ ಕಾರ್ದಾನ ಯಾಕೆ ಇಡ್ತಾರ? ಕಾಗಿದಾಗದ ಬ್ಯಾರೆ ಐತಿ. ಅದದಾಗದ ಬ್ಯಾರೆ ಐತಿ. ಮಾಸ್ತರ್ ಹೆಂಗ ನೋಡು, ಬಿಲಾಲ ಕಲಾಲ ಅಂತ ಹೇಳಿ ಮತ್ತ ಹಲೀಲ ಅಂತ ಹೇಳಿ ಹಾಬಿಲ ಅಂತ ಹೇಳಿ 4 ಮಂದಿ ಇದ್ರು. ಇವ್ರಿಗೆ ಮಣ್ಣು ಕುಡದ ಗೊತ್ತಿದ್ದಿಲ್ಲ. ಏನಾತವಾಗ ಈ ಕಡೆ ಬಂದ ಕಾಗಿದಿಂದ ಗೊತ್ತಾಗಿದ್ರಿ ಇದು ಮಣ್ಣು ಕುಡ ಸುದ್ದಿ. ಮೊದಲಾಗ ತಳದಾಗಿ ಸಾಯ್ತಂದ್ರ ಮಣ್ಣು ಹೆಂಗ ಕುಡದೈತಿ ಅನ್ನೋದು ಗೊತ್ತಾ ಇದ್ದಿದ್ದಿಲ್ಲ. ಯಾಕಂದ್ರ ಹಾಬಿಲ ಕಾಲಿಲ ಬಿಲಾಲ ಹಾಬಿಲ ಅಂತ ಹೇಳಿ ಹಿಂಗ 4 ಮಂದಿ ಇದ್ರ ಅಣ್ಣ ತಮ್ಮರ. ಇವ್ರ ಅಡವ್ಯಾಗ ತಿರ್ಗ್ಯಾಡ್ಕೊತ ಗುಡ್ಡ ಗಮಾರ ಬಂದಿದ್ರು. ಹೌದೌದು. ಏನಾತವಾಗ ಅದ್ರೊಳಗ ಒಬ್ಬ ತೀರ್ಕೊಂಡ. ಏನಾತು? ತೀರ್ಕೊಂಡಂತ ಹೆಣ ತಗೊಂಡ ತಿರುಗುತ್ತಿದ್ರು ಇವ್ರು. ಏನಾತವಾಗ? ಸತ್ತಿರುವಂತ ದೇಹ ತಗೊಂಡ ತಿರುಗುತ್ತಿದ್ರು. ಅಲ್ಲಿ 2 ಕಾಯಿಗಳು ಒಂದ್ ದಗದ ಮಾಡ್ತೀರಿ ಮಾಸ್ತರ.
ಏನ್ ಮಾಡಿದು ಎರಡು ಕಾಗೆ ನಡೆದಿದ್ದು ಆ ಕಾಗೆ ಏನ್ ಮಾಡ್ತು ಏನ್ ಮಾಡ್ತು ಒಂದ್ ಕಾಗೆ ಸಾಯ್ತು ಸಾಯಂಟ್ಲೆ ಮತ್ ಇವ್ರಿಗೆ ಕೈ ಕಾಲಿದ್ದು ಇವ್ರ ಹೆಣ ಹೊತ್ತ ತಿರುಗುತ್ತಿದ್ರು ಕಾಗೆ ವಿಚಾರ ಮಾಡ್ತು ಏನ್ ವಿಚಾರ ಮಾಡ್ತದ ಇದ್ರೆ ನನ್ನ ಜೋಡಿದ ಸಾಯ್ತೀನಿ ಹೆಂಗ ಮಾಡ್ಲತ್ ಹೇಳಿ ಅಲ್ಲೇ ಇದ್ದದ ಬರಾಬರ ಕೆದರಿತು ಮಣ್ಣು ಕೊಟ್ಟಿತು ಮುಂದ ಅದನ್ನ ನೋಡ್ರು ಇವ್ರು ಮಣ್ಣು ಕೊಟ್ರು ನಿನಗೆ ಇದನ್ನ ಕೇಳಿಲ್ಲ ಮಣ್ಣು ಕುಡ್ದ ನಿನಗೆ ಕೇಳಿಲ್ಲ 3 ದಿವಸದ ಸೂತಕತ್ತೇಳಿ ನಿನಗ ಸತ್ತ 3ನೇ ದಿವಸ ಹಕ್ಕಿಗೆ ಅನ್ನ ಇಡ್ತಾರ ಅದನ್ನ ಕಾಗಿನ ಯಾಕೆ ಮುಟ್ಟತೈತಿ ಕಾಗಿನ ಯಾಕೆ ಬಂದ ಮುಟ್ತದ ಏನ ಬಸವಣ್ಣಪ್ಪರ ಕಾಲಿನಿಂದ ಬಂದತ್ಯೋ ಈ ಕಲಿಯುಗದೊಳಗ ಬಂದ ಇಲ್ಲಿ ಚಾಲ್ತಿ ಮಾಡ್ಯಾರು ಎದರಿಂದ ಬಂದತಿ ಇದ್ರ ತಳ ಬೇಕಾಗೈತಿ ನನಗ ಬಸವಣ್ಣಪ್ಪನ ಕಾಲದಿಂದ ಬಂದತಿ ಅವಂಗ ಹೇಳಕ್ ಬರುವಾತದ ನಿನ್ನ ಅದ ಇರ್ಲಿ ಅವ್ ನೀ ಯಾಕ ನಾಯಿಗೆ ಅಡಿಗೆ ಮನೆ ಯಾಕೆ ತೋರ್ಸ್ಲಾಕತ್ತಿದಿ ಹೌದೌದ್ರಿ ತೋರ್ಸಂಗಿಲ್ಲ ಅದನ್ನೆಲ್ಲ ಮಾತ ಕೇಳತಾನ ಏನತ್ತ ಬರೋವ್ರ ಎಸ ಮಂದಿ ಹೋಗವ್ರ ಎಸ ಮಂದಿ ಅಲ್ಲಿ ಯಾರ್ಯಾರು ಉಳದಾರ ಎಲ್ಲಿ ಅಲ್ಲಿ ಹೆಣದ ಮುಂದ ಇದೇನು ದೊಡ್ಡದಾಗದು ಬರಾವ್ರು ಎಟ್ಟು ಮಂದಿ ಹೋಗಾವ್ರು ಎಟ್ಟು ಮಂದಿ ಕೂದ್ಲಿ ಸನಿಕಿ ಟಿಕಾವ ಇದನ್ನ ಸುದ್ದಿ ಹೇಳತ್ತಿದೆ ಹೇಳತಾನು ಬರಬೇಕಾದ್ರ ಅಲ್ಲಿ ಒಬ್ಬ ಕುಂಬಾರ ಉಳದಾನ ಅಲ್ಲಿ ಒಬ್ಬ ಕುಂಬಾರ ಅಟ್ಟ ಉಳಿತಾನಂದ್ರ ಮಣ್ಣಿನ ಮಗಿ ಒಂದ ಉಳಿತೈತಿ ಅಲ್ಲಿ ಹೌದೌದು ಸತ್ತ ಮ್ಯಾಲತ್ತ ಸ್ಮಶಾನಕ್ ಹೋಗುವಾಗ ಹೆಂಗ್ರಿ ಒಂದ್ ನೋಡ್ರಿ ಗುದ್ಲಿ ಸನಿಕಿ ಒಬ್ಬ ಒಯ್ತಾನ ಚಟ್ಟ ಕಟ್ಕೊಂಡ ಹೋಗುತ್ನ್ಯಾಗ ಮಗಿ ಒಯ್ತಾರ ಅವ್ರು ಮಗಿ ಒಯ್ತಾರ ಕುಂಬಾರ ಹೋದ ಮುಂದ ಮತ್ತ ಮೇಲಾಗಿ ಮಾಸ್ತರ ಖ್ಯಾತೈ ಒಬ್ಬ ಹೋದ ಹೌದೌದ್ರಿ ಇನ್ನ ಒಬ್ರ ಅದಾರ ಯಾರ್ರಿ ಬರೀ ಎಲ್ಲ ನಾವೇ ಹೇಳುದಾದ್ರ ಈ ಮೇಲೆ ಪುಕ್ಕಟ ಬಂದಾನ ಇಲ್ಲಿ ನನಗ್ ಕೇಳಿಲ್ಲವ ಏನ್ ಹೇಳತ್ತೀರಿ ಏನ್ ಹೇಳ್ತಾರು ನಮ್ ಸಾಹೇಬರ್ದನ್ ಜರ ಗಂಡಿನ ಕಡೆ ಕಳ್ಳು ಬಾಳ ಅನಾಂಟ್ಲೆನ ಕೇಳತ್ತಾರ ಅವ್ರ ಯಾಕಂದ್ರ ಸಾಹೇಬ್ರ ಬರೇ ನೋಡು ಮತ್ತೊಬ್ಬರದನ್ನ ತೆಗಿಲಕ್ ಹೋಗ್ಬೇಡ್ರಿ ಮೊದಲ ನಾ ಹಕ್ಕಿಗೆ ಅನ್ನ ಯಾಕೆ ಇಡ್ತಾರು ಕಾಗಿನ ಯಾಕೆ ಮುಟ್ತೈತಿ ಅಂತ ತಳದಾಗ ಕೇಳೇನಿ ಇವ್ ಉಲ್ಟಾ ನಮಗ್ ಕೇಳತಾನ ಅಯ್ಯೋ ಮೊದಲ ಅದನ್ನ ಬಿಡುಗಡೆ ಮಾಡತ್ ಹೇಳ್ರಿ ಅವ್ ನಾ ಹೇಳ್ಕೊತ ಬರ್ತಾನ ಮುಂದಿದ್ದೆಲ್ಲ ಇರ್ಲಿಲ್ರಿ ಅವ್ ಹೇಳ್ತಾನ್ರಿ ಟಾಟಾ ಬಾಯ್ ಬಾಯ್ ಕಮ್ಮಗ್ ಹೋಗಿ ಬರ್ತಾನ್ರಿ ಮತ್ತ ಮುಂದಿನ ವರ್ಷ ನಡೀರಿ ದೇವ್ರ ಬಾಳ ದೊಡ್ಡವ ದೇವರ ಬಾಳ ದೊಡ್ಡವ ಅಂತ ಹೇಳ್ತಿ ಅಂದ್ರ ಇಂದ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಐತಿ ಏನ ಪಾಪದೊಳಗ ಪಾಪ ಮಹಾಪಾಪ ಈ ಪಾಪ ಮಾಡಬಾರ್ದಲ್ಲ ದೇವ್ರ ಮಾಡಬಾರ್ದ ಮತ್ತ ಒಂದು ಮಂಗಳ ಮೂರ್ತಿ ರುಂಡ ಹೊಡಿತಾನಂದ್ರ ಇವ ದೇವ್ರ ಹೆಂಗ ದೊಡ್ಡವ ಆಗ್ತಾನ ಪಾಪ ಮಾಡಬಾರ್ದು ಇವ ಪುಣ್ಯ ಅಟ್ಟ ಮಾಡ್ಬೇಕ ಹೌದೌದು ಇದ್ರದ್ ಯಾರು ಸುದ್ದಿನ ಇದ್ರದ್ ಬ್ಯಾರೆ ಐತಿದ್ರ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಜೋಡ ಬರೆದು ಶಿವಗ ಏನ ಅವ ಪಾಪ ಬೆಟ್ಟ ಮಾಡೋದೆತ್ತ ಯೋಗ ಸಾಧನ ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಅವಂಗ ಪಾಪ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇವ್ಯಾಕ ತಗೊಂಡ ಏ ಪರರ ಹತ್ಯೆ ಮಾಡೋದಾತಗ ಪಾಪ ನಿನ್ನ ಲೋಕನಾಥ ಮಾಡೋ ಕತೆ ರೀತಿ ಹೌದೇನ ನಿಮ್ಮ ಜಾತಿ ಹೌದೇನ ನಿಮ್ಮ ನೀತಿ ಹೌದೇನ ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಹೌದೇನ ಮಾಸ್ತರ್ ಒಂದು ಮಾತು ಹೇಳ್ಯಾರ ನೋಡ್ರಿ ಏನ್ ಹೇಳ್ತಾರ್ರಿ ಗಾಂಡ ಅಂದ್ರ ಹೆಂಗತ್ರಿ ಬರೇ ಒಂದ್ ನಾ ಇಲ್ಲಿ ಚಾಸಕ್ ಹಿಂಗ ಸ್ಟೇಜ್ ಮೇಲೆ ನಿಂತ ಹಾಡ್ಲತ್ತೀನಿಲ್ಲ ಇದಕ್ಕಾದ್ರೂ ಸಹಿತ ಮನ್ಯಾಗ ಗಾಂಡಿರ್ಬೇಕತ್ರಿ ಹೇಳತಾನ ಯಾಕಂದ್ರ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಹಣಿ ಮೇಲ ಕೂಕುಮ ಇತ್ತು ಎಲ್ಲಾ ಇಟ್ಟಂತ ಮಾಲಕನ ಅದನಿ ಅನಾಂಟ್ಲೆ ನೀ ಎಲ್ಲಾ ಕಡೆ ಚಾಸಕ್ ಬರ್ತಿ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಹಣಿ ಮೇಲ ಕೂಕುಮ ಕೈಯಾಗ ಹಸರು ಬಳಿ ಇರ್ಲಿಕ್ಕಂದ್ರ ಬೋರ್ಡ್ ಇಲ್ದ ಬಸ್ ಇದ್ದಂಗತ್ರಿ ನಾ ಯಾರು ಬೇಕಾದವ್ರು ಬಂದ್ ಹತ್ತು ತರುತ್ತಂದ್ರ ಕೀಳಾಗಿ ಮಾತಾಡ್ತಾನವೇ ನಿನ್ನ ನೆತ್ತಿ ಮ್ಯಾಗ ಕಾಲ್ ಕೊಟ್ಟು ಪಾತಾಳ ಕಾಣಿಸಿನ ಮತ್ತ ನೆಟ್ಟಗ ಹಾದಿ ಹಿಡ್ದು ಹಾಡ್ಕಿ ಹೋಗ್ಬೇಕು ಯಾಕಡ್ರೆ ಬಂದ ನೀನ್ ಅದನ್ನ ಮಾಡ್ತನು ನೀನ್ ಇದನ್ನ ಮಾಡ್ತನು
ಬೋರ್ಡ್ ಇಲ್ದ ಬಸ್ ಅದಾವು ದಿವ್ಸ ಒಬ್ರು ಹತ್ತಾರು ಅಂತ ಹೇಳ್ತಿ ಹೇಳತಾನು ನಿನ್ನಂತೇನ ಹೋಗ್ಲಿ ಹಾ ರಾಮಾಯಣಿ ಓದತಮ್ಮ ಗೊತ್ತಾಗ್ತತಿ ಏನಾಗ್ತದ ಶಬರಿಗೆ ಲಗ್ನ ಆಗಿಲ್ಲ ಲಗ್ನ ಆಗಿಲ್ಲ ಯಾವ ತಾಳಿನೂ ಕಟ್ಟಿಲ್ಲ ಕಟ್ಟಿಲ್ಲ ಯಾವ ಕಾಲಂಗ್ರು ಹಾಕಿಲ್ಲ ಹಾಕಿಲ್ಲ ಅಲ್ಲಿ ಏನ ದಿವ್ಸ ಒಬ್ಬ ಹತ್ಯಾನ ಅಲ್ಲಿ ಬೇಕಲ್ಲ ಬೋರ್ಡ್ ಇಲ್ದ ಬಸ್ ಐತ್ಲೆ ಮತ್ತ ಅಲ್ಲಿ ಹೌದೌದು ಅಲ್ಲಿ ಯಾವ್ರೆ ಹತ್ಯಾನೇನು ಇಲ್ಲ ಯಾಕ ಅಲ್ಲಿ ತಾಳಿನೂ ಇಲ್ಲ ಕಾಲಂಗ್ರು ಇಲ್ಲ ಕೈಯಾಗ ಹಸರು ಬಳಿ ಇಲ್ಲ ಹಣಿ ಮೇಲೆ ಕೂಕುಮಿಲ್ಲ ಹಾ ಹಾ ಅಲ್ಲೆಲ್ಲದೀವ್ ನನ್ನ ಗಂಡ ಏನೇದಿ ಗಂಡ ಬೇಕಲ್ಲ ಪುರಾಣಿಕ ಬಾ ಲೌಕಿಕ ಬಡದಾಡ್ಬೇಡ ತಗದ ಯಾವ್ದು ಬರಾಬರ್ ಐತ್ರಿ ಹೆಂಗ ಬಸ್ ಐತೆ ಅಂತೇನ ಹತ್ತಾರು ತಮ್ಮ ಹೆಂಗ್ ಯಾವ ಬಸ್ ಬಸ್ ಇರ್ಲಿಲ್ಲ ಅಂದ್ರೆ ಎಲ್ಲಿ ಹತ್ತಾರ ಹತ್ತಾರ ಇವ್ರ ಹೆಗಲ ಮ್ಯಾಗ ಆ ಕಡೆ ಯಾವ ಬಸ್ ಯಾವ ಬಸ್ ಶರೀರ ಅನ್ನುವಂತ ಬಸ್ ಐತೆ ಅಂಟ್ಲೇನ ಜೀವಾತ್ಮನು ಡ್ರೈವರ್ ಬಂದು ಒಳಗ್ ಕುಂಡ್ರಬೇಕಾಗ್ಯದ ಮತ್ ಶರೀರ ಅನ್ನುವಂತ ಬಸ್ ಇರ್ಲಿಕ್ಕಂದ್ರ ಡ್ರೈವರ್ ಮಾಡವರಿ ಯಾನದಿ ಇಲ್ಲಿ ಎಲ್ಲಿ ಮಾಡವದಿ ಕೆಲಸ ಎಲ್ಲಿ ಕುಂಡ್ರತಾನ ನಾ ಬೇಕ ಬೇಕ ಶರೀರ ಅನ್ನುವಂತ ಬಸ್ ಇದ್ದಾಗನ ಡ್ರೈವಿಂಗ್ ಮಾಡ್ಲಾಕ್ ಬರ್ತದ್ರಿ ಮತ್ತ ಬಸ್ ಇರ್ಲಿಕ್ಕಂದ್ರ ಡ್ರೈವಿಂಗ್ ಹೆಂಗ ಮಾಡ್ತೀನಿ ನೀನು ಎಲ್ಲಿ ಮಾಡ್ತಿ ಕೆಲಸ ಇಲ್ಲ ಎಲ್ಲಿಲ್ಲ ಮತ್ತ ಮೇಲಾಗಿ ಏನಾತು ಹೇಳತ್ತೇನ್ರಿ ಎಲ್ಲಾ ನಾನಾ ಮಾಡೀನಿ ನನ್ನಿಂದ ಆಗೈತಿ ಗಂಡ ಅಂದ್ರ ಬಾಳ ದೊಡ್ಡವ ಹೇಳತ ಅಲ್ಲೋ ತಮ್ಮ ನಾನವ್ರನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಕ್ಕೆ ನಾನು ನಿಮ್ಮ ಯಮರಾಜ ಏನಾತು ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕ ಏನಾತವಾಗ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಕಿನು ನಾನ ಸಾವಿತ್ರಿ ಸತ್ಯವಾನ ಸಾವಿತ್ರಿ ಅಂತೇಳಿ ಜಗದಾಗ ಹೆಸರು ಉಳ್ದದ ಮತ್ತ ಮೇಲಾಗಿ ಏನಾತು ಮಾಸ್ತರ್ ಏನಾಗ್ಯದ ಇವ್ರ ಗಾಂಡ ಬಿದ್ದು ಗೊತ್ತೇನ ಯಾರ್ರಿ ಹೆವಳಂಕಿ ಮುನಿ ಶಾಂಡ್ಲಾದೇವಿ ಗಂಡ ಶಾಂಡ್ಲಾದೇವಿ ಗಾಂಡ ಏನಾತು ಕುಷ್ಠ ರೋಗ ಹತ್ತಿ ನೆಳತಿತ್ತಿದ ಬುಟ್ಟ್ಯಾಗ ಕುತ್ಕೊಂಡ ಕುಷ್ಠ ರೋಗ ಹತ್ತಿ ನೆಳತಿತ್ತ ಕರೆ ಇದರಲ್ಲಿ ಒಂದು ಚಟಾ ಸುಮಾರು ಬಂದಿತ್ತು ಏನಿತ್ತು ಶಾಂಡ್ಲಾದೇವಿ ಬುಟ್ಟಿ ಒಳಗ್ ಹೊತ್ಕೊಂಡು ನಡೆದಿಳು ಸುಮ್ಮ ಕುಂಡ್ಲಿಲ್ಲ ಇದು ಏನ್ ಮಾಡ್ತು ಹಾದಿ ಹಿಡ್ದೋಬೇಕಿ ವೇಷ ಯಾವ ಹೆಣ್ಮಗಳು ಹೊಂಟಿದಳು ಅಕ್ಕಿ ಮ್ಯಾಲ ಮೋಹ ಅದಂದ್ರ ಅಕ್ಕಿ ಮ್ಯಾಲ ಮನಸ್ಸು ಮಾಡಿದ ಏನಾತವಾಗ ಅವಾಗ ಹೇಳ್ತಾನ ಶಾಂಡ್ಲಾದೇವಿಗೆ ಏನಂತ ಹೇಳ್ತಾ ಶಾಂಡ್ಲಾದೇವಿ ಅವಾಗ ನಾಂತು ಇನ್ನು ಬಾಳ ದಿವಸಕ್ಕ ಬದುಕಂಗಿಲ್ಲ ಖರೆ ನಾ ಇರುದ್ರೊಳಗಾಗಿ ನನಗೊಂದು ಆಸೆ ಆಗೈತಿ ಏನಾಗ್ಯದ ಆಶೆ ಹೆಂಗ ಹೆಂಗ ಏನ ಹಾದಿ ಹಿಡ್ದ ಹೊಂಟಾಳ ನೋಡ ಹಾದಿ ಹೆಣ್ಮಗಳ ಅಕ್ಕಿ ಮ್ಯಾಲ ನನ್ನ ಮನಸ್ಸಾಗ್ಯದ ಆಕಿ ಮಂಚಕ್ ಹೋದ ನನ್ನ ಬೀಡ ಅಂದಿವ ಹೌದೌದು ಅವಾಗ ಇವ್ ನೋಡ್ರಿ ಗಾಂಡ್ರ ಮಾಡೋದಾಗದ್ರಿ ಒಳಗ ಮನ್ಯಾಗಿನ ಊಟ ಸಿಮಿ ಹತ್ತಂಗಿಲ್ರಿ ಇವ್ರಿಗೆ ಹೊರಗಿನ ತಂಗಳು ರೊಟ್ಟಿ ಬೇಕಾಗ್ತಾವ್ರಿ ಮತ್ತ ಹೌದೌದು ಅದೇ ಕಾದಿತ್ತು ಹೋಳಿಗೆ ತುಪ್ಪ ತಿನ್ನತನ ಅಂತೀವ ನಾವ ಅದೇ ಕಾದಿತ್ತು ನನಗ ಅದ ತಂಗಡದ ಅವ್ರಿಗೆ ಸುಚ್ಚರಿ ಖರೆ ನನಗೆ ತಂಗಳು ರೊಟ್ಟಿನ ಬೇಕು ನಾವಿದ್ದಂದ್ರ ಅದಕ್ಕೇನ ಮಾಡಂಗೈತಿ ಏನಾತ ಮುಂದ ಅವಾಗ ಏನಾತು ನನಗಕಿ ಮಂಚಕ ಓದ ಬಿಡತ್ ಹೇಳ್ದಾಗ ಪತಿವ್ರತ ಧರ್ಮ ಹೆಣ್ಮಗಳ ಏನ್ ಮಾಡ್ತಾಳ ಹೇಳ್ತಾನ ಬಾಳ ದಿವಸಕ್ಕ ಬದುಕಂಗಿಲ್ಲ ಆಕಿ ಸಂಗಾಟ ಆಕಿ ಮ್ಯಾಲ ನನಗ ಮನಸ್ಸಾಗ್ಯದ ಆಕಿ ಮಂಚಕ ಓದ ಬಿಡ ಅಂದಾಗ ಅವಾಗ ಇದಂತೂ ಇನ್ನ ಬಾಳ ದಿವಸಕ್ಕ ಬದುಕಂಗಿಲ್ಲ ಇದರ ಇಚ್ಛಾ ಪೂರ್ಣ ಮಾಡ್ಬೇಕಂತ ಹೇಳಿ ನನ್ನ ತಾಯಿ ಶಾಂಡ್ಲಾದೇವಿ ಏನ್ ಮಾಡ್ತಾಳ್ರಿ ದಿನನಿತ್ಯ ಪರಸ್ತ್ರೀಯರ ಮನಿ ಮುಂದೆ ಹೋಗಿ ಏನ್ ಮಾಡ್ತಿದ್ರು ದಿನನಿತ್ಯ ಅಂಗಳ ಸಾರಿಸಿ ಅಂಗಳದೊಳಗ ರಂಗೋಲಿ ಹಾಕಿ ಬರ್ತಿದ್ರು ಅವಾಗ ಏನಾತ್ರಿ ಆಕಿ ಒಬ್ಬಾಕಿ ಹೆಣ್ಮಗಳಂದ್ರ ವೇಷ ಹೆಣ್ಮಗಳಿದಳು ಏನತ್ತಾಳ್ರಿ ನನ್ನಂತಕಿ ಮನಿ ಮುಂದೆ ಈಕಿ ಬಂದು ಯಾವಕಿ ರಂಗೋಲಿ ಹಾಕಲತ್ತಾಳ ದಿನನಿತ್ಯ ಅಂಗಳ ಸಾರಿಸಿ ರಂಗೋಲಿ ಹಾಕಲತ್ತಾಳ ಅಂತಕಿ ಯಾವಕಿ ಇರ್ಬೇಕು ನನ್ನ ಮನಿ ಮುಂದೆ ರಂಗೋಲಿ ಹಾಕಕ್ಕೆ ಹೇಳಿ ಅವಾಗ ನೋಡ್ಬೇಕಂತ ಹೇಳಿ ಒಂದು ದಿವಸ ಹೋಗಿ ಎಚ್ಚರಿಕೆ ಕೂತು ಬಿಟ್ಲು ಏನಾತ ಅವಾಗ ದಿನನಿತ್ಯ ಬರುವಂಗ ಶಾಂಡ್ಲಾದೇವಿ ಬಂದಳು ಹೋಗಿ ಕೈ ಹಿಡಿತಾಳ ಏನತ್ತಾರ ಯಾಕವಾ ತಾಯಿ ನನ್ನಂತಕಿ ಮನಿ ಮುಂದೆ ನೀ ಯಾಕ ರಂಗೋಲಿ ಹಾಕ್ತಿವ ಇಂತ ಪತಿವ್ರತ ಧರ್ಮದಕಿ ಹೌದೌದು ನನಗ್ ಬಹಳ ಕೆಟ್ಟದನೈತಿ ಜಗ ಮಾತಾಡ್ತದ ನನ್ನ ಮನಿ ಮುಂದೆ ನೀ ರಂಗೋಲಿ ಹಾಕಬೇಡವ ಹಾಕಬೇಡ ರಂಗೋಲಿ ನನ್ನಿಂದ ನಿನಗ ಏನ್ ಆಗಬೇಕಾಗೈತಿ ತಾಯಿ ಅಂದಾಗ ಅವಾಗ ಹೇಳ್ತಾಳ ಏನ್ ಹೇಳ್ತಾಳು ನೋಡುವ ನನ್ನ ಗಂಡರೇ ಕುಷ್ಠ ರೋಗ ಹತ್ಯದ ಮಂಡ ಕಾಲಾಗೆ ಎದ್ದು ತಿರುಗಾಡುವಂತ ತಾಕತ್ತಿಲ್ಲ ಅವನಲ್ಲಿ ಮಂಡ ಕಾಲವದಾನು ಬುಟ್ಟಿ ಒಳಗ ಹೊತ್ತುಕೊಂಡು ನಡೆದಾಗ ನಿನ್ನ ಮೇಲೆ ಮನಸ್ಸಾಗ್ಯದವ ಅವಂಗ ಅವಾಗ ನಿನ್ನ ಮಂಚಕ್ಕೆ ಬರ್ಬೇಕತ್ತ ನನ್ನ ಗಂಡ ಒಂದು ದಿವಸ ನಿನ್ನ ಮಂಚಕ್ಕೆ ಕರ್ಕೊ ನನ್ನ ಗಂಡನ ತಂದಳು ಅವಾಗ ಏನಾತ್ರಿ ಅವಾಗ ಅಂದಳಕಿ ಹೆಣ್ಮಗಳ ನೋಡುವ ನಿನ್ನಂತ ಪತಿವ್ರತ ಧರ್ಮದ ಹೆಣ್ಮಗಳ ನನ್ನ ತಕ ಬಂದು ಇಂತದ ಕೇಳತ್ತಿ ಅಂದ್ರ ನನ್ನಿಂದ ನಿಂದ ಒಂದು ಜೀವನ ಉದ್ಧಾರ ಆಗೋದಿತ್ತಂದ್ರ ಕಳಿಸಿಕೊಡು ನಿನ್ನ ಗಂಡನಂದಳು ಹೌದೌದು ಏನಾತ ಅವಾಗ ಈ ಗಂಡನ ಓದಕಿ ಮಂಚಕ್ಕೆ ಬಿಡಬೇಕಂತ ಹೇಳಿ ಬುಟ್ಟಿ ಒಳಗ ಹೊತ್ತುಕೊಂಡ ಬರ್ತಿದ್ದಳು ತಗೊಂಡು ಬರುವಾಗ ಹಾದ್ಯಾಗ ಏನಾತು ಇದ ಮಂಡ ಕಾಲಿನ ಗಂಡ ಸುಮ್ಮ ಕುಂಡ್ರಲಿಲ್ಲ ಇದು ಏನ್ ಮಾಡ್ತದ ಮಂಡ ಕಾಲಿಂದ ಒಬ್ಬ ಮಾಂಡವ ಋಷಿ ತಪ ಮಾಡ್ತಿದ್ದ ಹೆಂಗ ಮಾಡ್ಲತ್ತಿದ ತಪ ಒಂದ್ ದೊಡ್ಡ ಗಿಡ ಆಯ್ತು ಗಿಡದಾಗ ಒಂದು ಟೊಂಗಿ ಹಾದಿತ್ತು ಆ ಟೊಂಗಿ ಒಳಗ ಕಾಲ ಮ್ಯಾಗ ಹಾಕಿ ಮ್ಯಾಗ ಕಾಲ ಮಾಡಿ ತೆಳಗ ತೆಲಿ ಮಾಡಿಕಿಸಿಂದ ಗಜಾನಿತ್ ತಪ ಮಾಡ್ತಿದ್ದ ಇದು ಯಾವ ಈ
ಮಂಡ ಕಾಲಿನ ಗಂಡನ ಬುಟ್ಟಿ ಒಳಗ ಹೊತ್ಕೊಂಡು ನಡೆದಿಳ ಶಾಂಡ್ಲೇದೇವಿ. ಇದು ಸೊಮ್ಮ ಕೊಂಡ್ರಲಿಲ್ಲ ಬುಟ್ಟಿ ಒಳಗ ಮಂಡಗಾಲಿಂದ. ಇದು ಕೌಂಟಗಾಲಿಂದ ಗಪ್ ಕುಂಡ್ರಲಿಲ್ರಿ ಇದು. ಏನ್ ಮಾಡ್ತಿದ ನನಗ ಗೊತ್ತಾಂಡ್ರಿಕಿ ಬಂದ ನೋಡಿ ಗಿಲಿಗಿಚ್ಚಿ ಎಲ್ಲಿ ಇದೋ ನಿನ್ನ ಸೀಟ್ ಹೋಗದ ಗೊಪ್ಪ. ಗಿಲಿಗಿಚ್ಚಿ ತಂದಾನು. ಹಿಂಡಿ ತೆಗದ್ರ ಮೈಯಾಗ ಪಾವ್ಕಿಲ್ಲ ರಗತಿಲ್ಲ ಎಟ್ಟು ಮಾತಾಡ್ಲತ್ತಿದಿ. ಒಂದ್ ಕೈಯಾಗ ಒಂದ್ ಕ್ವಾಟ್ರ ಹೇಳ್ತೀನಿ 7 ತಿಂಗಳು ನೆಲ ಬಿಟ್ಟು ಹೇಳಂಗಿಲ್ರಿ ಹಿಂದಿ ನಾವು. ಹೌದೌದಾ ಸುಮ್ಮ ಮಾತಾಡ್ಲತ್ತಿ ನನಗ ಆದಾತು ಇದಾತು ವಿಷಯಕ್ಕೆ ವಿಷಯನೂ ಇಲ್ಲ, ಏನ ಪುರಾಣಿಕ ಇಲ್ಲ, ಏನ ಶಾಸ್ತ್ರೋಕ್ತಿ ಇಲ್ಲ, ಏನಿಲ್ಲ. ಅಲ್ಲಿ ತಂದ ಅಪ್ಪಂತ ಅದೇನತ್ತಾರಲ್ಲ ಎಮ್ಮಿದ ತಂದ ಆಕಳಿಗೆ ತಂದ ಎಮ್ಮಿಗೆ ಇದನ್ನ ಜೋಡಿಸೋದು ಯಾವ ಕರಿಸಿ ನಿಮಗೆ ಇದನ್ನ ಮತ್ತ ಮೇಲಾಗಿ ಮಾಸ್ತಾರ ಏನಾತವಾಗ ಇದ ಮಾಂಡಕಾಲಿನ ಗಾಂಡ ಗಪ್ಪ ಕೊಂಡ್ರಲಿಲ್ಲ ಬುಟ್ಟಿ ಒಳಗ ತಗೊಂಡ ನಡೆದೇಳು. ಅವಾಗ ಮಾಂಡವ ಋಷಿ ತಪ್ಪ ಮಾಡ್ತಿದ್ದ ಒದ್ದಾಡ್ಲಕ್ ಹೋಗಿ ಆ ಮಾಂಡವ ಋಷಿ ನೆತ್ತಿಗೆ ವಾದ್ ಬಿಟ್ಟ. ತೆಲಿಗೆ ವಾದ ಮಾಂಡವ ಋಷಿ ತೆಲಿಗೆ ಒದ್ದ ಮಾಂಡವ ಋಷಿ ಅತಾನ ಏನತಾನು ಎಷ್ಟೋ ವರ್ಷ ಆತ ನಾ ತಪ್ಪ ಮಾಡ್ಲತ್ತೀನಿ, ನನ್ನ ನೆತ್ತಿಗೆ ಯಾವ ವಾದ ನನ್ನ ತಪ್ಪ ಭಂಗ ಮಾಡ್ಯಾನಲ್ಲ. ಸೂರ್ಯ ಉದಿ ಆಗೋದ್ರೊಳಗಾಗಿ ಆ ಮಗನ ಪ್ರಾಣ ಹೋಗಲಿ ಅಂತ ಹೇಳಿಕಿಸಿಂದ ಶ್ರಾಪ್ ಕೊಟ್ಟು ಬಿಟ್ಟ. ಶ್ರಾಪ ಕೊಟ್ಟ ಅವಾಗ ಏನಾತ ಶಾಂಡ್ಲೇದೇವಿ ವಿಚಾರ ಮಾಡಳು. ಏನು ವಿಚಾರ ಮಾಡ್ತಾಳ ಶಾಂಡ್ಲಾದೇವಿ? ಋಷಿ ಆಡಿದ ಮಾತ ಉಸಿ ಹೋಗಂಗಿಲ್ಲ, ಉಸಿ ಹೋಗಂಗಿಲ್ಲ. ಇದು ನನ್ನ ಗಂಡ ಗಪ್ಪ ಕೊಂಡ್ಲಿಲ್ಲವಾ, ನನ್ನ ಗಂಡಂದ ಇನ್ನೊಂದು ಇಚ್ಛಾ ಅದ. ಯಾಕಂದ್ರ ಮತ್ತೊಬ್ಬಕ್ಕೆ ಮನ್ಸಕ್ ಹೋಗ್ಬೇಕಂತೇಳಿ ಆಸೆ ಪಟ್ಟ ನನ್ನ ಗಂಡನ ಓದ್ ಬಿಡ್ಬೇಕಾಗೈತಿ, ಮುಕ್ತಿ ಆಗಂಗಿಲ್ಲ ಅವ್ ಸತ್ತಂದ್ರ ಹಂಗ. ಹೌದೌದು ಅತ್ ಹೇಳಿ ಏನಾತು ಇವಂದ ಈಗ ವಿಚಾರ ಮಾಡ್ಲು. ಸೂರ್ಯ ಉದಿ ಆದ್ರ ಮಾತ್ರ ನನ್ನ ಗಂಡನ ಪ್ರಾಣ ಹೋಗುದದ. ಪ್ರಾಣ ಹೋಗ್ತದ. ಸೂರ್ಯ ಉದಿ ಆದ್ರ ಗಂಡನ ಪ್ರಾಣ ಹೋಗ್ತತಿ, ಸೂರ್ಯನ ಉದಿ ಆಗ್ಲಿಕ್ಕ ನನ್ನ ಗಂಡ ಸಾಯಂಗಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಳು. ನಿರ್ಧಾರ ಮಾಡಿ ಏನ್ ಮಾಡ್ತಾಳ ತಾಯಿ? ಹೇಳ್ತಾಳೆ ಸೂರ್ಯದೇವ ಏನತ ಪತಿವ್ರತ ಧರ್ಮ ನನ್ನಲ್ಲಿ ಇದ್ದದ ಮಾತು ಖರೆ ಆದ್ರ ಒಟ್ಟ ಉದಿ ಆಗ್ಲಕ್ ಹೋಗಬೇಡ, ಆಣೆ ಆದಿತ್ತು ನೋಡ ನಂದ ಹೇಳಿ ಸೂರ್ಯದೇವಗ ಆಣೆ ಇಟ್ಟು ಬಿಟ್ಲು. ಸೂರ್ಯಾಗ ಆಣೆ ಇಟ್ಟಾಳ. ಸೂರ್ಯದೇವಗ ಆಣೆ ಇಟ್ಟ ತಕ್ಷಣ ಸೂರ್ಯ ದಿವಸ 3 ದಿವಸ ಉದಿ ಆಗ್ಲಿಲ್ಲ ಸೂರ್ಯದೇವ. ಹೌದೌದು ಅವಾಗ ಕತ್ತಲೆ ಕಾಳಂಬರಿ ಆತು. ಕತ್ತಲೆ ಕಾಳಂಬರಿ ಆತ. ಹಕ್ಕಿ ಪಕ್ಷಿ ಅಲ್ಲ ಹಸುವಾಗಿ ನೀರಡಿಕೆಯಾಗಿ ಲಿವಿ 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 ಬಿದ್ದು ಒದ್ದಾಡಿ ಸಾಯ್ಲಕತ್ತು. ಅವಾಗ ಒಟ್ಟ ಬೆಳಕಾಗವತ್ತಾತು, ಎಲ್ಲಿ ನೋಡ್ತಿ ಅಲ್ಲಿ ಕತ್ತಲೆ ಕಾಳಂಬರಿ ಹರಿದಾಡ್ಲಕಾಯ್ತು. ಹೌದೌದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಶರಣಾಗಿ ಬಂದ್ರಿಕಿಗೆ. ಬಂದ ಕಾಲ ಹಿಡಿದಾರ ಬ್ರಹ್ಮ ವಿಷ್ಣು ಮಹೇಶ್ವರ. ಏ ತಾಯಿ ನಿನ್ನಲ್ಲಿ ಸತ್ಯ ಅನ್ನುವಂತ ಮಾತೈತಿವ. ಹೌದೌದು ನೋಡು ಈಗ ಆಣಿ ತಕ್ಕೋ ಮೊದಲ ಇದನ್ನ ಆಣಿ ತಕ್ಕೋ. ಹಕ್ಕಿ ಪಕ್ಷಿ ಸಾಯ್ಲತ್ಯಾವ, ದನ ಕರಗಳು ಹಸಿವಿನಿಂದ ನೆಳ್ಳಕತ್ಯಾವ. ತಾಯಿ ಹೌದೌದು ನೀನು ಸತ್ಯ ಇದ್ದದ ಮಾತ ಕರೆ ಐತಿ, ಮೊದಲ ಇದನ್ನ ಆಣಿ ತಕ್ಕೋ ಅಂದಾಗ ಅವಾಗ ಹೇಳ್ತಾಳ ಏನತ ನೋಡಪ್ಪ ಋಷಿ ಆಡಿದ ಮಾತು ಉಸಿ ಹೋಗಂಗಿಲ್ಲ, ನನ್ನ ಗಂಡಂತೂ ಸಾಯೋದ ಗ್ಯಾರಂಟಿ ಅದ. ಗ್ಯಾರಂಟಿ ಅದ. ಮತ್ತ ನನ್ನ ಗಂಡನ ಸಾಯುದ ಸಾವು ತಪ್ಪಬೇಕ, ನನ್ನ ಮುತ್ತೈದಿ ಭಾಗ್ಯ ಉಳಿಬೇಕಿದ ಮೊದಲಿಂದ. ಹೌದೌದು ಒಂದೇ ಮಾತ. ಇನ್ನು ಎರಡನೇದ ಏನಾತು ನನ್ನ ಗಂಡಗಟ್ಟು ಅಂಟುಕೊಂಡಿರುವಂತ ಕುಷ್ಠರೋಗ ಬಿಟ್ಟು ದೂರ ಆಗಬೇಕ. ನನ್ನ ಗಂಡ 4 ಮಂದಿ ಒಳಗ ಚಂದಾಗಿ ತಿರುಗಬೇಕು ಅನ್ನುವಂತ ವರ ಪಡೆದಳು. ಅವಾಗ ಏನಾತು ನನ್ನ ಗಂಡಗೆ ಇವೆಲ್ಲ ಶುದ್ಧೀಕರಣ ಮಾಡ್ತಾನಂದ್ರ ಮಾತ್ರ ಆನಿ ತಕ್ಕೋತ ನಿಲ್ಕ ತಕ್ಕೊಳಂಗಿಲ್ಲ ಅಂದಳು. ಅವಾಗ ಅದಕ್ಕೆ ಮಾಸ್ತರ ಏನಾತು ನೀ ಅಂದಂಗ ಆಗ್ಲಿವಾ ಎಲ್ಲ ಇತ್ತು, ನೀ ಹೇಳ್ದಂಗ ಆಗ್ಲತಿ. ಅವಾಗ ಆಕಿ ಪಾದಕ ಬಂದ ಬಿದ್ರು ನೋಡ 3 ಮಂದಿ. ಏನಾತ ಅವಾಗ ಆನಿ ಹೊಳ್ಳೆ ತಕ್ಕೊಂಡಳು. ಅವಾಗ ಏನಾಗ್ಯದ ಅವಾಗ ಮುಂದಿವ ಸರಪ ಕಚ್ಚಿ ಸಾಯ್ಬೇಕಾತು, ಕುಷ್ಠರೋಗ ಹೋತು, ಸತ್ತ ಹುಟ್ಟಿದ. ಮುಂದೆ ನೀ ನನ್ನಿಂದ ಉದ್ಧಾರ ಆಗಿ. ಹೌದೌದು ಶಾಂಡ್ಲೇದೇವಿನು ಗಂಡನ ಅವನು ಒಬ್ಬ ಗಂಡ ಅವನು ಒಬ್ಬ ಗಂಡ. ಮತ್ತ ಇವ್ ತಪ ಮಾಡವನು ಇವನು ಒಬ್ಬ ಗಂಡ. ತಪ ಮಾಡವನು ಒಬ್ಬ ಗಂಡ. ನಮ್ಮ ಗಣಸರು ನಮಗ್ ಒದ್ದಾರ ತಿಳಿ ಆನಿ ಕೊಡಬಾರ್ದ, ನೀವು ಶ್ರಾಪ್ ಕೊಡಬಾರ್ದಾಗಿತ್ತಲ್ಲ. ಶ್ರಾಪ್ ಕೊಡಬಾರ್ದಾಗಿತ್ತು ನೀನು. ನೋಡು ತಪ ಮಾಡವನು ಒಂದು ಗಂಡ. ಆ ತಪ ಮಾಡವನ ನೆತ್ತಿಗೆ ಒದ್ದದು ಒಂದು ಗಂಡ. ಇವನು ಒಬ್ಬ ಮಂಡಗಾಲ ಅವನ. ಇವ್ 3 ದಿವಸ ಏನ ಗಪ್ಪಾಗಿ ಕೂತಿತ್ತು ನೋಡಿ, ಇದು ಒಂದು ಗಂಡ. ಇದು ಒಂದು ಗಂಡ. ಬರೇ ಒಬ್ಬಕಿ ಕೈಯಾಗ ಸಿಕ್ಕ 3 ಮಂದಿ ಒದ್ದಾಡ್ಯಾರ ನೋಡಿ ಇವ್ರು. ಎಲ್ಲಿ ಹೋಗಿದ್ರು ಇವರೆಲ್ಲ ಗಂಡಾಳೆಲ್ಲ? ಹೋಗಿದ್ರಿ ಕಬಾ ಕಡ್ಲಿಯಾಕ ಸೀಸನ್ದಾಗ. ಎಲ್ಲಿ ತಂದದಿವ ನಿನಗೆ ಇಟ್ಟು ದೋತ್ರ ಉಟ್ಕೊಂಡು ಸುಮ್ಮನೆ ಜಿಗ್ದಾಡತ್ತಿದ್ದಿ ಕೀಡಿಗತ್ಲಿ. ಮತ್ತೇನ್ ಹೇಳತ್ತೇನ್ರಿ? ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ಯಾರ? ನಿನ್ನ ಹುಚ್ಚ ಬರಮರೆಡ್ಡಿ ಏನ್ ಮಾಡ್ಯಾಳ್ರಿ? ಇದನ್ನ ಮೇಟಿ ಹಚ್ಚದಕ್ಕಿ ನನ್ನ ಇವ್ರಾದ್ರ ಮಾಸ್ತರ್ ಹಂಗಲ್ರಿ. ಇವ್ರು ಹುಚ್ಚ ಹೆಂಡತಿನ ಸೇವಾ ಮಾಡ್ತಾರ. ಇವ್ರ ಕಮ್ಮಗ ಇದ್ದ ಹೆಣ್ತಿನ ಪಗಡಿ ಆಟದೊಳಗ ಇಟ್ಟು ಸೋತೈತಿ. ಇದು ಚಲೋ ಅಂತ ಹೆಣ್ತಿನ ಏನ ಎದ್ದು ಒಂದ್ಸರಿ ನೀರ್ ಕೊಡ್ತೈತಿ. ಐದ್ ನನಗ ಇದ್ಯಾಂಗ ಕೊಡ್ತದ? ಅದೇನತ್ತಾರಲ್ಲ ಮಾಸ್ತರ್, ಹೆಂಗ ನೀ ಮಾಡಿದ ನೀನೇ ಉಣ್ಣ ನೀಡಬೇಡೋ ಯಾರಿಗೆ, ಉಂಡು ಉಳದ ಆಗಲ ತಮ್ಮ ತಗದಿಡೋ ನಾಳೆ ಯಾರಿಗೆ. ನೀ ಏನ ಮಾಡ್ತಿ ಅದನ್ನ ಉಂಡು ಹೋಗ್ತಿ ಇಷ್ಟ. ಹಂಗ ಸ್ವತಃ ಮತ್ ಇವನು ಕಾಲು ಬೀಳ್ಬೇಕತ್ರಿ. ನೀ ಬರೇ ಬಾಯ್ ತುಂಡಿ ಹೇಳಿದಿ ನಿನ್ನ ಕಾಲು ಬೀಳ್ಬೇಕತ್ ಹೇಳಿ. ಏನಾತ್ರಿ? ನೀ ಪುರಾಣ ಲಿಖಿತವಾಗಿ ನನ್ನ ಕಾಲ ಬಿದ್ದದ ಖರೆ ಅದ. ಎಲ್ಲಿ ಬಿದ್ದ ನೀವು ಕಾಲ? ಇವ್ರ ಧರ್ಮರಾಜ ಏನ್ ಮಾಡ್ಯಾನ?
ಮುಂಜಾನೆ ಎದ್ದು ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರ ಏನ್ ಮಾಡ್ತಿದ್ದ ಆದ ಹೆಂಡತಿ ಕಾಲು ಬೀಳಲ್ದ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮರಾಜ. ಆ ಧರ್ಮರಾಜ ಇವ್ ಬಂದ ನೋಡ್ರಿ ಕಂಬೋಗಿ ಅವ ಪೋತರಾಜ. ಅಪ್ಪ ದೊಡ್ಡವ, ಅಪ್ಪ ಬಾಳ ದೊಡ್ಡವ. ಎಲ್ಲಿ ದೊಡ್ಡವ ಅಪ್ಪ? ಹಣಿ ಮ್ಯಾಲ ಕೂಕುಮಿತ್ತಂದ್ರ ಯಾರು ಬಸ್ ಹತ್ತಂಗಿಲ್ಲತ್ರಿ. ಹೇಳತಾನ ಹಣಿ ಮ್ಯಾಲ ಕೂಕುಮಿರ್ಲಿಕ್ಕಂದ್ರ ಬೋರ್ಡ್ ಇಲ್ದ ಬಸ್ ಹತ್ರಿ. ನಾ ಇರ್ಲಿ ನನಗೊಂದು ಸಂಶಯ ಬಂದದ. ಏನ್ ಸಂಶಯ ಬರ್ತದ? ಹಣಿ ಮೇಲೆ ಕೂಕುಮಿರ್ಲಿಕ್ಕಂದ್ರ ಯಾರು ಬೇಕಾದವ್ರು ಹತ್ತಾರೋ ಅದೊಂದು ಬೋರ್ಡ್ ಇಲ್ದ ಬಸ್ ಅಂದಿ. ಹೌದೌದು. ಈ ಇಸ್ಲಾಂ ಧರ್ಮದಾಗ ಏನಾಗ್ಯದ? ಹೆಣ್ಮಕ್ಳ ಹಣಿ ಮ್ಯಾಗ ಕೂಕುಮಿಲ್ಲ. ಕೂಕುಮ ಇಲ್ಲ. ನೀ ಹೇಳಿದಿ ಹಣಿ ಮೇಲೆ ಕೂಕುಮ ನಾನ ಇಟ್ಟನಿ, ನಾನ ತಾಳಿ ಕಟ್ಟೇನಿ. ಬೋರ್ಡ್ ಇದ್ದಂಗ ಬಸ್ ಹತ್ ನೀನ ಹೇಳಿದಿ. ಹಣಿ ಮೇಲೆ ಕೂಕುಮಿದ್ರ ಬೋರ್ಡ್ ಇದ್ದ ಬಸ್ ಇದ್ದಂಗತ್ತ, ಇಲ್ಲಕ ಬೋರ್ಡ್ ಇಲ್ದ ಬಸ್ ಇದ್ದಂಗತ್ತ. ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳ ಹಣಿ ಮ್ಯಾಗ ಕೂಕುಮಿಲ್ಲ. ಎಲ್ಲರ್ಲೆ ಒಬ್ಬ ನಿಂಗ ಸನೆ ಹಾಸ್ಕೊಳಂಗಿಲ್ಲ. ಅವ್ರ ಸನೆ ಎಲ್ಲಿಲ್ಲ. ಅಲ್ಲೆಲ್ಲಿ ಹೋಗಿದ್ವಿ ನನ್ನ ಗಂಡ. ಯಾವ ಗಂಡ? ಅಲ್ಲ ಗಂಡ ದೊಡ್ಡವ. ಬಾಳ ಏನ ಕೇಳಂಗಿಲ್ಲ ನಿನಗ. ಹೆಂಗ? ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳ ಹಣಿ ಮ್ಯಾಗ ಕೂಕುಮ ಯಾಕೆ ಇಲ್ಲ? ಯಾಕೆ ಇಲ್ಲ? ತಳದಾಗ ಯಾರು ಹಚ್ಕೊಳ್ಳದ್ ಬಿಟ್ಟಾರು? ಏನ್ ನೀನ ಬ್ಯಾಡ ಅಂತ ಹೇಳಿದ್ವು. ಏನ್ ನಡಬಾರಕ ಬಿಟ್ಟಾರು ಇದು ಅಂತ. ಮತ್ತೇನ್ರಿ? ಇನ್ನ ಅದ ಧರ್ಮದಾಗ ಏನಾಗ್ಯದ? ತಾಳಿ ಕಟ್ಟಿನ ಹೇಳ್ತಾನಲ್ಲ ಇವ್ ಸುಳ್ಳು ಹೇಳತ್ತೇನ್ರಿ? ಹೇಳ ತಾಳಿ ಕಟ್ತ ನಾನ ಹೇಳ್ತಾನ. ಆ ಕರೆ ಕರೆ ಆ ಧರ್ಮದವ್ರ ಜಾತ್ರೆ ನಡೆದತಿಲಿ. ನಡದದ. ಏನ್ ತಾಳಿ ಅವ್ರ ಕಟ್ತಾರೇನ್ರಿ ಒಳಗ? ಯಾರ ಕಟ್ತಾರ್ರಿ ಒಳಗ? ತಾಳಿ ಮತ್ತ ಒಳಗ ಕಟ್ಟವ್ರ ನಮ್ಮವ್ರ. ಹೆಂಗ? ಇದು ಹೊರಗ. ಅದು ಹೆಂಗ? ಹೆಂಗ್ರಿ? ನೋಡು, ಹೊಸ್ತಲ ಒಳಗ ನಾನು, ಹೊಸ್ತಲ್ ಹೊರಗ ನೀನು. ನೀನು ತಾಳಿ ನಾನ ಕಟ್ಟೇನಿ ಅಂದ್ಲ, ಅದು ಉದಾಹರಣೆ ಕೊಡತೀನಿ ನಿನಗ. ಹೆಂಗ? ಹೊಸ್ತಲ ಒಳಗ ನಾ, ಹೊಸ್ತಲ್ ಹೊರಗ ನೀ. ಹೌದೌದ್ರಿ. ಏನಂದಾರ ಮತ್ತ ನಡಬಾರ್ಕೊಂದು ಬಿಳಿ ಪಾರ್ಜಿ ಹಿಡ್ದಾರ. ಏನಂದಾರಿ? ಆ ಬಿಳಿ ಪಾರ್ಜಿ ಹಿಡ್ದ ಆಟಕ ಬಿಟ್ಟಿಲ್ಲ. ಏನ್ ಮಾಡ್ಯಾರ? ಇದಕ್ಕನಿಸೈತಿ ಇದನ್ನ ಒಂದ ಕೇಳ್ಯಾರ ಅಂತ ಹೇಳಿ ಅಲ್ಲಿ ಒಂದು ಮಾತಂದಾರಿ. ಏನಂದಾರು? ಅಮ್ಮ ತುಜೆ ಕಬೂಲ್ ಹೇಕ್ಯಾಗೆ. ಅವಾಗ ಬಾಪು ಮುಜೆ ಕಬೂಲ್ ಅಂದಾಗ ನಿಂದ ಬಾರ ತೇರಾ ಕಬೂಲ್ ಇರ್ಲಿಕ್ಕಂದ್ರ ಹೆಂಗ? ಪೀಚೆ ಸರ್ಕ ಪಾರ್ಜಿ ತಗೊಂಡ ಆ ಕಡೆ. ಅದು ಹೆಂಗ? ಹೆಂಗ್ರಿ? ಅಲ್ಲಿ ಹೆಣ್ಣು ಮಕ್ಕಳ ತಾಳಿ ಕಟ್ತಾರ, ಒಳಗ ಗಂಡು ಮಕ್ಕಳ ಕಟ್ಟಂಗಿಲ್ಲ. ಹೆಣ್ಣು ಮಕ್ಕಳಿಗೆ ತಾಳಿ ಕಟ್ಟಬೇಕಾದ್ರ ಏನ್ ಕಾರಣಕ್ಕ? ಏನ್ ಕಾರಣ ಕಟ್ಟ್ಯಾರು? ಮತ್ತಿ ಇಸ್ಲಾಂ ಧರ್ಮದೊಳಗ ಹೆಣ್ಣು ಮಕ್ಕಳ ನೋಡ್ರಿ ಹೆಂಗ? ಎಲ್ಲಾ ಧರ್ಮದಾಗ ಹೆಂಗ್ ಮಾಡ್ತಾರು? ಏನ್ ಮಾಡ್ತಾರ? ಮದುವೆ ಮಾಡ್ಬೇಕಾದ್ರ ಶಾಲು ಸೀರೆ ಉಡಿಸ್ತಾರ. ಉಡಿಸ್ತಾರ್ಲೆ. ಶಾಲು ಸೀರೆ ಉಡಿಸ್ತಾರ. ಎಲ್ಲಾ ತರ ಅರಿಶಿನ ಸೀರೆ ಎತ್ತಾರ, ಶಾಲು ಸೀರೆ ಎತ್ತಾರ, ತಾಯಿ ಸೀರೆ ಅರಿಶಿನ ಸೀರೆ. ಹೌದೌದು. ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳಿಗೆ ಬುರ್ಕನ ಯಾಕೆ ಹಾಕ್ತಾರ? ಬುರ್ಕನ ಯಾಕೆ ಹಾಕತಾರ? ಏನ ನಡಬಾರ್ಕ ಬಂದ ಬುರ್ಕ ಹಾಕೋದ್ ಪದ್ಧತಿ ಬಂದತ್ಯೋ ಏನ ತಳದಾಗ ಯಾರು ಬುರ್ಕ ಹಾಕ್ಯಾರು? ಪ್ರಥಮದಾಗ ಯಾರು ಹಾಕ್ಯಾರ ಬುರ್ಕ? ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳ ಬುರ್ಕ ಯಾಕೆ ಹಾಕ್ತಾರೋ, ಎದರ ಸಂಬಂಧ ಹಾಕ್ತಾರೋ? ಯಾಕೆ ಹಾಕ್ತಾರೋ? ಬಾಳ ಶಾನೆ ಇದ್ದಂಗ ಕಾಣ್ತಿ. ಬಂದ ಬಿಡುಗಡೆ ಮಾಡ. ಬಾಳ ದಿನಕ್ಕ ಬೇದದೆ ಗಂಟ ಗ್ವಾಳ ಹೇಳಿ ಹೋಗಬೇಡ. ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಉತ್ಪನ್ನ. ಇದರ ಜವಾಬ್ ಹೇಳು ಸಭಾದಾಗ ಯಾಕ ಅನುಮಾನ? ಇದರ ಜವಾಬ್ ಹೇಳು ಸಭಾದಾಗ ಯಾಕ ಅನುಮಾನ? ಏ ಮೊದಲ ಆದಿ ನಾರಾಯಣಗ ಆಲದ ಎಲೆ ಆಧಾರ. ಏ ಆಧಾರ ಇಲ್ಲದ ಯಾವ ದೇವ್ರ ಅಂತರ ಮಾಸ್ತರ್? ಏನಾತ್ರಿ? ಒಟ್ಟ ದೇವ್ರ ದೊಡ್ಡದೈತ್ರಿ. ಗಂಡ ದೇವ್ರ ಒಟ್ಟ ಹೆಣ್ಣ ದೇವ್ರ ಸಂಬಂಧ ಇಲ್ಲತ್ತ ಹೇಳತಾನ. ಪುರಾಣದೊಳಗ ವಾದ್ರ ಒಟ್ಟ ಹೆಣ್ಣ ಇಲ್ಲತ್ ಹೇಳ್ದಿ. ಹೌದೌದು. ಅದ ಕುರಾಣದೊಳಗ ಒಂದ್ ಮಾತು ಹೇಳ್ಯಾರ. ಏನಂತ ಹೇಳ್ಯಾರ ಕುರಾಣದಾಗ? ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ. ಜನ್ನತ್ ಹೇ. ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಬರ್ದಾರ. ಬರ್ದಾರ್ಲೆ. ಮತ್ ತಾಯಿ ಪಾದ ಕೆಳಗ ಸ್ವರ್ಗ ಇತ್ತಂದ್ರ ನೀವು 3 ಮಂದಿ ಯಾರ ಪಾದ ಕೆಳಗ ಬಂದ್ರಿ? ಯಾರ ತಳಗ ಬಂದ್ರಿ ಇವ್ರ? ಇಲ್ಲಿ ಮೇರಾ ನೀಚೆ, ಮೇರಾ ಪಾಂಕ ನೀಚೆ ತೇರಾ ಬಾಪ. ಹೌದೌದ. ಎದರ ನೀಚೆ? ಮಾಕಿ ಕದಮಕಿ ನೀಚೆ ತೇರಾ ಬಾಪ ಅಂತ ಹೇಳತ್ತೀನಿ ಅವ್ರಿಗೆ. ಹೌದೌದು. ತಮ್ಮ ಬಾಳ ಬಿರಿಯಾದಿ ತಿಂದಾಗಡೆ ಯಾವಾರ ಕೇಳಬಾರ್ದು ಕೇಳತ್ತೀವ ಅಂದ್ರ ಅದಕ್ಕೆ ಎಲ್ಲಾ ನನ್ನಿಂದ ಆಗೈತಿ, ನಾ ಮಾಡೀನಿ, ನಾ ದೊಡ್ಡವ್, ನಾ ಹೆಚ್ಚಿನವ ಅಂತ ಹೇಳತ್ತಿ. ಮತ್ ನೀ ಹೆಚ್ಚಿನ ಬಿದ್ದೆ ಅಂದ್ರ ಏನಾಗ್ತದ? ಗಂಗಾನ ತಲೆಯಾಗಿ ಇಟ್ಕೊಳ್ಳೋದು ಏನು ಕೊಳೆ ಬಿದ್ದಿತ್? ನೀ ದೊಡ್ಡ ಬಿದ್ದಲ್ಲ. ದೊಡ್ಡ ಬಿದ್ದಿಲ್ಲ ನೀನು. ಕಾಲ ತೆಳಗ್ ಇಟ್ಕೋಬೇಕಲ್ಲ. ಏ ಗಂಗಾ, ನನಗ ನೀ ಸಣ್ಣಕ್ಕಿದ್ಯಾ, ಬಾ ನನ್ನ ಕಾಲ ತೆಳಗ ನಿಂದ್ರ ತೆಳಗ್ ಇಟ್ಕೋಬೇಕು. ನೆತ್ಯಾಗ ಯಾಕೆ ಇಟ್ಕೊಂಡಿ? ಯಾಕೆ ಇಟ್ಕೊಂಡಿ ನೆತ್ಯಾಗ? ನಿಮ್ಮ ಅಪ್ಪ ಅಂದ್ರ ನಿಮ್ಮ ಅಪ್ಪನ ಕಬರ್ ಹಿಡಿದಿಲ್ಲ, ನೆತ್ತಿ ಮ್ಯಾಗ ಕಾಲ ಕೊಟ್ಟ ಕೂತಾನೆ ಹಗಲ ರಾತ್ರಿ ಕೂಡಿ. ನೀ ಯಾವ
ಯಾವ ಗಿಡದ ತಾಪಲು ನೀನಾದ್ರ ಮಣ್ಣ ಕೊಡ್ತಾನ ಹಾ ಹಾ ಮತ್ತ ಮೇಲಾಗಿ ಮಾಸ್ತರ್ ಏನಾಗ್ಯದ ಹೇಳತ್ಯಾನ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡೇನಿ ನಾ ದೊಡ್ಡವ ಹಾ ಅಪ್ಪ ನಾ ಮಾಡ್ಯಾನಿ ಅಲ್ಲ ಎಲ್ಲಾ ಅಪ್ಪ ಮಾಡ್ಯಾನ ಏನ್ ಮಾಡ್ಯಾನ ಅಪ್ಪ ಮತ್ ಸೀರೆ ಕೊಟ್ಟಾನತ್ತ ನೋಡ್ರಿ ನನಗ ಹೇಳತಾನು ಸೀರೆ ಕೊಟ್ಟ ಸುದ್ದಿನ ಬೇರೆ ಐತಿ ಅದ ಹೆಂಗೈತ್ರದ ಕೃಷ್ಣ ಸೀರೆ ಕೊಟ್ಟಾನ ಯಾವ ದುರ್ಗವ ದ್ಯಾಮವ ಕಂಟ್ಯಾಗಿನ ಕರಿಯವ ಬಾಂಧ ದ್ರೌಪದಾಗ ಸೀರೆ ಕೊಡ್ಬೇಕಾಗಿತ್ತಲ್ಲ ಎಲ್ಲಿ ಶೇಂಗಾ ಹರಿಲಾಕ್ ಹೋಗಿದ್ರ ನಾತ್ ಕೇಳತಾನ ಮತ್ತ ದುರ್ವಾಸ ಋಷಿ ಜಳಕ ಮಾಡ್ಲಾಕ್ ಕೂತಿದ್ಲ ನೀರಾಗ ಇವ್ರ ಏನ್ ಶೇಂಗಾ ಹರಿಲಾಕ ಹೋಗಿದ್ರ 3 ಮಂದಿ ಇವ್ರ ಏನ್ ಹೋಗಿದ್ರ ಮತ್ ನೀವ್ಯಾಕ ಕೊಡ್ಲಿಲ್ಲ 3 ಮಂದಿ ಹೋಗಿಸಿನ್ ದೋತ್ರ ಕೊಡ್ಬೇಕಾಗಿತ್ತಲ್ಲ ಅವಂಗ ಕೊಡ್ಬೇಕಲ್ಲ ದೋತ್ರ ಮೈ ಮೇಲೆ ಒಂದ ಬಟ್ ಅರಿ ಬಿದ್ದಿದ್ದಿಲ್ಲ ದಿಗಂಬ್ರೆ ಕೂತಿತ್ತಿದ ನೀರಾಗ ನಾ ಯಾವಾಗ ಅರಿಬಿ ಕೊಟ್ಟನ ಇವಾಗ ಫಡ್ಕಿ ಸುತ್ಕೊಂಡು ಮ್ಯಾಲ ಬಂದ ನೀವ ಸರಗ ಹರ್ದ ಕೊಟ್ಟಾಗ ಅವಾಗ ಬಂದದಿ ನೀನು ಜರ್ ಕರ್ತ ಹಾ ಸುಮ್ಮಾಕಿ ನಮ್ಮ ದ್ರೌಪದ ಸೀರೆ ಕೊಟ್ಟಾಳಕಿ ಹಾ ಹಾ ಜರ್ ಕರ್ತಕಿ ಸೀರೆ ಕೊಟ್ಟಿರ್ಲಿಕ್ಕಂದ್ರ ಮಾಸ್ತರ್ ಏನ್ ಮಾಡ್ತಿದ್ದ ಹೊಳ್ಯಾಗ ಮೀನು ಬಾಳ ದಾಮು ಇದ್ದುರಿ ಹಂಗ್ಯಾಕ್ರಿ ಯಾಕಂದ್ರ ಹಾ ಹಾ ಹೊಳ್ಯಾಗ ಮೀನು ದಾಮು ಇದ್ದು ಏನ್ ಮಾಡ್ತಿದ್ದು ಜರ್ ಕರ್ ನಾ ಸೀರೆ ಕೊಟ್ಟಿರ್ಲಿಕ್ಕ ಏನ್ ಮಾಡ್ತಿದ್ದು ಎಲ್ಲಾ ತಿಂದು ಎಲಿವ್ನ ಹಂದ್ರ ಆಟ ಕಳಿಸ್ತಿದ್ದು ಹೊರಗ ಅವರ ತಿಳ್ಕೊಂಡು ಹೊರಗೆ ಬರ್ಬೇಕಲ್ಲ ಅವ ಹೆಂಗ ಬರ್ತಾನ ಎದ್ದು ಬಂದ್ರ ಅವ್ರು ಹೋಗ್ತಿತ್ತು ಅವಂದು ಅಪ್ಪ ದೊಡ್ಡ ಮತ್ ಇವ್ ಹೇಳ್ತಾನು ಇವಂದ್ ಏನ್ ಕೇಳ್ತೀರಿ ಸುಮ್ಮ ಯಾರೇ ಚವ್ ಅನ್ಲೆ ವಾವ್ ಅನ್ಕೋತ ನೋಡದಾನ್ರಿ ಇವ ಎಲ್ಲಿ ಅಪ್ಪ ದೊಡ್ಡವ ತಮ್ಮ ನೀನು ಮೊದಲ ಅಪ್ಪ ಅಲ್ಲ ಯಾವಾಗ ಅಪ್ಪ ಯಾವಾಗ ನೀವು ಅಪ್ಪ ನಾ ಬಂದ ಮ್ಯಾಲ ಗಂಡ ಆಮ್ಯಾಲ ಅಪ್ಪ ಮುತ್ಯ ಕಾಕ ಬಾಬಾ ಹೊಯ್ನೈ ಸಗಳ ಪುಡ ಚಾಲು ಹಿಂದಕ ಅಪ್ಪನೂ ಇಲ್ಲ ಅಪ್ಪ ಅಂದ್ರು ಗಪ್ಪ ತಗದ ಗಪ್ಪ ನಾಲ್ಕ ಯುಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟ್ಯಾಳ ಏ ಯಾವ ಋಷಿ ಬರದು ಎಂತ ಆಡ್ಬಿಟ್ಟ ಪುರಾಣ ಸರ್ವ ದೇವ್ರೆಲ್ಲ ಶಕ್ತಿಯದಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದ ಏನ ಅಲ್ಲಿ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದಾನು ಗಂಡದೇ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿನಂತೆ ಬಗಳಿ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಟ್ಟ ಏನಾತ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ ಕೂಸ ಮಾಡಿ ಅಡ್ಸಲ ದೇವರ ಸತ್ವ ಉಳಿತ ಇವ್ರದ ಉಳಿತ ಅಲ್ಲೇನ ಏ ಹಿಂದಾದ್ರು ಯಾವ ದೇವ್ರ ರೀತಿಯಲ್ಲಿ ನಡ ಮಾಡಿದ ಕರ್ಮ ದೇವರಿಗೆ ಆದ್ರೂ ಆವೋ ಬಿಟ್ಟಿಲ್ಲ ಮಾಡಿದ ಕರ್ಮ ದೇವರಿಗೆ ಆದ್ರೂ ಆವೋ ಬಿಟ್ಟಿಲ್ಲ ಬೇಡ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ ಒಂದ್ ಮಾತು ಹೇಳಿರಿ ಏನತ ನಿನ್ನೆ ಹಿಡ್ಕೊಂಡ ವಾದ ಮಾಡ್ಕೊತ ಬಂದಿಂದ ಮುಂಜಾನೆ ಹಿಡ್ಕೊಂಡ್ರೆ ವಾದ ಮಾಡಿದಿ ಏನತ್ ಹೇಳಿ ಏನತ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಒಟ್ಟ ಶರೀರ ನನಗ ಸಂಬಂಧ ಇಲ್ಲ ನನ್ನ ಜೀವಾತ್ಮ ಗಂಡ ಅಂದದಿ ಹೌದೌದು ಅಂದಾನ್ರಲ್ಲ ಈಗ ಬಂದು ಅದಾಗಿರ್ಬೇಕು ಹಂಗ ನಡಿಬೇಕು ಮಾತಾಗೆ ಉಳಿಬೇಕ ಹೆಂಗ ಹೆಂಗ್ರಿ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಅದ್ಯಾಕಾದಿತ್ರಿ ನಾ ಅತ್ರಿ ಋಷಿ ಪಾದ ತೊಳೆದ ನೀರು ಹೊಡೆದಾಡ್ರಿ ಅದಕ್ಕ ಕೂಸುಗಳು ಆಗ್ಯಾವ ಅಂದಿ ಏನಾಗ್ತದ ಅತ್ತಿ ತಿಂದೆ ಯಾಕಂದ್ರ ಅತ್ರಿ ಋಷಿ ಶರೀರನು ಒಂದ್ ಹೆಣ್ಣ ಅದು ಶರೀರ ಒಂದ್ ಹೆಣ್ಣ ನೀರ್ ಹೊಡೆದಕಿನೂ ಒಂದ್ ಹೆಣ್ಣ ನೀರ್ ಆದಕಿನೂ ಒಂದ್ ಹೆಣ್ಣ ಇದ್ರೊಳಗ ನಿನ್ನ ಪಾಲ ಏನೈತಿ ಎಲ್ಲೈತಿ ನಿಮ್ಮ ಅಪ್ಪನ ಪಾಲ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಆದ್ರು ಮಂತ್ರದಿಂದ ಹುಟ್ಸ್ಯಾಳ ಮುಂದ ದತ್ತಾತ್ರೇಯನ 3 ತಲಿಯಾಗುದು ದತ್ತಾತ್ರಿಗೆ ಏನ ಕಾರಣ ಹಿಂಗ ಶತಕೋಟಿ ಬರದ ಇಟ್ಟರು ರಾಮಾಯಣ ಹೌದೌದು
ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡಿತಿದ್ದ. ಹೌದೌದು ಏನಾತು? ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ತಂದಿನ. ಬಬ್ರುವಾನ ಯಾಕ ಹೊಡೆದ ತನ್ನ ಕಾಸ ತಂದಿನ. ಸ್ವತಃ ಮಗ ಕೂತ ಅಪ್ಪನ ಹೊಡಿಬೇಕಾದ್ರ ಅಂತದೇನು ಮಾಡಿದ್ದ ಅಪ್ಪ? ಏನು ಮಾಡಿದ್ದ? ಮಗ ಕೂತ ಅಪ್ಪನ ಹೊಡಿತಾನಂದ್ರ ಮತ್ತ ಅಪ್ಪ ಏನ್ರಿ ಜರ ತಪ್ಪು ಮಾಡಿರ್ಬೇಕಲ್ಲ. ಮಾಡಿರ್ಬೇಕಲ್ಲ. ಏನ್ ತಪ್ಪು ಮಾಡಿದಿ ಮಗನ ಕೈಯಾಗ ಹೊಡ್ಸ್ಕೊಳಕ್ ಬಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡ. ಶಾನೆ ಅದಾನ ಹೇಳ್ತಾನ. ಮತ್ತ ಒಂದ್ ಮಾತು ಹೇಳೇನ್ರಿ. ಏನತ್ತ? ಇಲ್ಲಿ ಅಜಾ ಕೊಡ್ತಾರಲ್ರಿ ಹಾ ದರ್ಗಾದೊಳಗ. ಅಜಾ ಕೊಡ್ತಾರಲ್ಲ. ಅಲ್ಲಾ ಹೂ ಅಕ್ಬರ್ ಅಂತ ಹೇಳಿ ಕೊಡ್ತಾರತ್ರಿ ಅವ್ರ. ಹೌದೌದು. ಅಲ್ಲಾ ಹೂ ಅಕ್ಬರ್ ಅಂತ ಹೇಳಿ ಅವ್ರ ಅಜಾ ಕೊಟ್ರಂದ್ರ ಗಂಡ ನಾಯಿ ಒದರ್ತೈತಿ ಅತ್ರಿ ಇಲ್ಲಿ ಓ ಅಂತ ಹೇಳಿ. ಹೇಳ್ತಾನ ಗಂಡ ನಾಯಿನ ಮಾದರ್ತೈತಿ ಅಂತ ಹೇಳ್ತಾನು. ಆ ನಸಿಕಿನ್ಯಾಗ ಡೋಗಿ ನೋಡ್ಲಾಕ್ ಹೋಗ್ತೀರಿ ನಾ ಗಂಡ ಐತಿಯೋ ಹೆಣ್ಣ ಐತಿಯೋ ಅಂತ ಹೇಳಿ. ಅದನ್ನ ಡೋಗಿ ನೋಡ್ಲಾಕ್ ಹೋತಾರ ಕೇಳ್ತೀರಿ. ಆ ಗಂಡ ಐತಿ ಹೆಣ್ಣ ಐತಿ ನಿನಗೇನ ಗೊತ್ತ? ಬೇಕಲ್ಲ. ನಿನಗ ಎಷ್ಟು ಜಾಗನ್ಯಾಗ ತೋರಿಸಿ ಕೊಡ್ಲಿ ಗಂಡ ವಾದ್ರೈತಿ ಅಂತ ನೀ ಹೇಳ್ತಿ. ಹಾ ಅದ್ರ ಹೆಣ್ಣು ಗಂಡು ಕೂಡೆ ವಾದ್ರಿದ್ವು ಅಂದ್ರೆ ಏನು ಕೊಡ್ತಿ ಮುಂದಿನ ಸಂದಿಗೆ? ಅವನೇನ ಅವನ ಪಾವ ನೋಡಕ್ಕೆ ಅವನ ದೋತ್ರ ಕಳಿಸ್ಲಿಕ್ಕೆ ಅವನ ನೀ ಸುಮ್ಕೊಂಡ್ರಿ ನೀವು ಒಟ್ಟು ನೀವು ಸುಮ್ಕೊಂಡ್ರ ತಗದ ನಿಮ್ಮದ ಅವ್ರನ್ನ 3 ಮಂದಿನ ಮೇಟಿಗೆ ಹಚ್ಚೋದಗದ ನಾಂದ. ನೀವು ದನಿಗೆ ಮಾಡಬೇಡ್ರಿ ಒಟ್ಟ. ಏನಂತ ಹೇಳೇನ್ರಿ? ಏನಂತ ಹೇಳ್ತಾನು? ಪ್ರಥಮದೊಳಗ ಮಣ್ಣ ಓದ ಮಣ್ಣಿನಿಂದ ಕೊಂಬಿ ತಯಾರು ಮಾಡಿಟ್ಟಿದ್ದಾನ ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಹೌದೌದು. ನಾಚಿಕೆ ಬರಂಗಿಲ್ಲ 3 ಮಂದಿಗೆ. ಯಾಕ? ಮಣ್ಣು ಓದ ನೀ ಮಣ್ಣು ಓದ ಗೊಂಬಿ ಮಾಡಿನಿ ಅಂತ ಹೇಳ್ತಿ. ಹೇಳ್ತಾನ. ಏ ಅಪ್ಪ ದೊಡ್ಡ ನನ್ನ ಮಣ್ಣು ಒಯ್ಲಕ್ ನನ್ನ ಕಡೆ ಬರುದೇನು ಕೊಳೆ ಬಿದ್ದಿತ್ತ? ಏನು ಕೊಳೆ ಬಿದ್ದಿತ್ತ ನಿನಗ? ನನಗ ಮಣ್ಣು ಬೇಡನ ಹಂಗ ಮಾಡ್ತಾನಂತ ಮಾಡ್ಬೇಕು. ಮಾಡ್ಬೇಕಲ್ಲ ಹಂಗ. ಸ್ವತಃ ನನ್ನ ಕಡೆ ಓಡಿ ಬಂದದಿ ಶರಣಾಗಿ. ಏನ್ ಮಾಡ್ಯಾನ? ಹಿಂಗ ಸಲಾ ಮಾಡ್ಕೋತ ತಾಯಿ ಬರೇ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ. ಹೌದೌದು. ಸೃಷ್ಟಿ ಮಾಡ್ತಾನಂದಿ. ಅವಾಗ ಒಂದು ವಚನ ತಗೊಂಡಾಳಕಿ ಹಂಗ ಬಿಟ್ಟು ಕೊಟ್ಟಿಲ್ಲ ನಿನಗ ಮಣ್ಣ. ಏನತ್ತು ವಚನ ತಗೊಂಡಾಳು? ಅಕ್ಕಿ ಅಂದಳು ಹಲ್ಲೋ ಪರಮಾತ್ಮ ಇದು ಅಡಿವಿ ಸಂತಾಳ ಐತಿ. ಸಂತಾಳದ ಕೆದರಿ ಕೊಟ್ಟನಿ ಅಂದ್ರ ಗಾರಿ ಬೀಳ್ತತಿ. ಗಾರಿ ಯಾರು ಬರಿ ಮಾಡವ್ರಿ ಇಲ್ಲಿ ಬಂದಿದನ? ಹೌದೌದ್ರಿ. ಅವಾಗ ಕೆದರ್ನಿ ಅಂದ್ರ ಗಾರಿ ಬೀಳ್ತತಿ. ಗಾರಿ ಯಾರ ಬರಿ ಮಾಡವ್ರು? ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ ಬಂದಿಲ್ಲ ನನ್ನ ತನಕ. ಹೌದೌದು. ಹಂಗ ನೀನಾಗೆ ನನ್ನ ಮಣ್ಣು ತಂದ ನನಗ್ ಕೊಡ್ತಾನ. ನಂಗ ನನಗ ವಚನ ಕೊಟ್ರ ಮಾತ್ರ ಮಣ್ಣು ಕೊಡ್ತಾನ. ಅವಾಗ ಏನಾತ್ರಿ? ಇರ್ಲಿಕ್ಕ ಕೊಡಂಗಿಲ್ಲ ಅಂದಳು. ಸ್ವತಃ ಇವ್ರ ಅಪ್ಪ ಕುತ್ಕೊಂಡ ವಚನ ಕೊಟ್ಟನಕಿ ಕೈಯಾಗ. ಏನತ್ತ? ನಾನಾಗಿ ಹೆಂಗ ಮಣ್ಣು ಓದನಿಲ್ಲ ಹಂಗ ನಾನಾಗಿ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತಾನ ತಿಳಕಿ ವಚನ ಕೊಟ್ಟಾಗ ಮಣ್ಣು ಕೊಟ್ಟಾಳಕಿ. ಹೌದೌದು. ನನ್ನ ಮಣ್ಣು ತಗೊಂಡು ಹೋದ ಮೇಲೆ ಗೊಂಬಿ ತಯಾರಾಗ್ತಿದ್ವು ಅಂದ್ರ ಅದು ನಿನ್ನ ಪಾಲಲ್ಲ. ಅಲ್ಲ ನಿನ್ನ ಪಾಲ ಅಲ್ಲಿ ಹೆಂಗ ಬರ್ತದ? ಅದು ನನ್ನ ಪಾಲ. ಹೌದೌದ್ರಿ. ಮಣ್ಣಂದ್ರ ಹೆಣ್ಣೈತಿ. ಹೆಣ್ಣೈತ್ರಿ. ಮಣ್ಣಂದ್ರ ಹೆಣ್ಣೈತಿಪ್ಪ ಅಂತಂದ್ರ ಮಣ್ಣು ಹೋದ ಮೇಲೆ ಗೊಂಬಿ ತಯಾರಾಗಿವ ಅಂದ್ರ ನಿನ್ನ ಪಾಲ ಅಲ್ಲ. ಅಲ್ಲ. ಹೌದಪ್ಪ ನೀ ದೊಡ್ಡವಿದ್ದೆ ಅಂದ್ರ ನನ್ನ ಮಣ್ಣು ಬಿಟ್ಟು ಕೆಲಸ ಮಾಡೋದಿತ್ತು. ಹೌದೌದು. ಅಂದ್ರ ನೀ ದೊಡ್ಡವ. ನನ್ನ ಮಣ್ಣು ಓದ ಗೊಂಬಿ ಮಾಡೀನಿ. ಹಿಂದಾಗಡೆ ನಾಯಿ ಬತ್ರಿ ಮತ್ತ ಎಲ್ಲಾ ಗಂಡ ನಾಯಿನ ಮಾಡ್ತಾವತ್ರಿ ದಗದ. ಎಲ್ಲಾ ಗಂಡ ನಾಯಿನ ಮಾಡ್ತಾವತ್ ಹೇಳ್ತಾನ. ಹೆಣ್ಣ ನಾಯಿ ಒಟ್ಟ ಮಾಡಂಗಿಲ್ಲತ್ರಿ. ಇದು ಹೆಣ್ಣ ನಾಯಿ ಏನು ಮಾಡಂಗಿಲ್ಲ ಅಂತ ಹೇಳ್ತಾನು. ಇದು ಹೆಣ್ಣ ಅವ್ ಗಿಲಿಗಿಚ ಹೇಳ್ತಾನ ನೋಡ್ರಿ ಹಿಂದ ಸೂರ್ ಬಡಿಯವ ಸುಟ್ಟಿ ಬೇರ. ಹೇಳತಾನು. ಇದು ಹೆಣ್ಣ ನಾಯಿ ಅಲ್ಲೇ ಕುಯ್ 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 ಮಾಡ್ತತಿ. ಒಟ್ಟ ಹೆಣ್ಣ ನಾಯಿ ಏನೋ ದಗದಕ್ ಉಪಯೋಗ ಇಲ್ಲತ್ರಿ. ಒಟ್ಟ ಗಂಡ ನಾಯಿನ ಬಾಳ ಚಲೋ ಆತು. ಹೇಳತಾನು. ತಮ್ಮ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳು. ಹೆಂಗ? ಗಂಡ ನಾಯಿ ಹೆಣ್ಣ ನಾಯಿ ಬದಲ ಹೇಳ್ತಾನೆ. ಯಾಕಂದ್ರೆ ಕೇಳಿದೆ ಅಂದ್ರೆ ಹೇಳ್ಬೇಕಾಗೈತಿ. ಬ್ಯಾಟಿ ಆಡ್ಬೇಕಂತ ಹೇಳಿ ಒಂದ್ ಹೆಣ್ಣ ಒಂದ್ ಗಂಡ ನಾಯಿ 2 ನಾಯಿ ಸಾಕಿರ್ತಾರಲ್ಲ. ಒಂದ್ ಹೆಣ್ಣ ನಾಯಿ ಒಂದ್ ಗಂಡ ನಾಯಿ. ಹೌದೌದು. 2 ಕೂರೆ ಸಾಕಿದ್ರು. 2 ನಾಯಿ ಹೋದ ಅಡಿವ್ಯಾಗ ಹೋದ ಮಲ ಎಬಿಸಿಬಿಟ್ರು. ಏನಾತ ಅವಾಗ? ಅಡಿವ್ಯಾಗ ಹೋದ ಮಲ ಎಬಿಸಿದಾಗ ಅವಾಗ ಆತ ಹೆಣ್ಣು ಗಂಡು ನಾಯಿ 2 ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ಟ ಏನ್ ಮಾಡ್ತಾರ? ಮಲ ಹಿಡಿಲಕ್ಕ 2 ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಬಿಟ್ರು. ಹೌದೌದು. ಏನಾತ್ರಿ? ಬರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ ಗಂಡ ನಾಯಿಗೆ ಆಗಿಲ್ರಿ ದಗದ. ಯಾಕ ಮಾಡ್ಲಿದ ಬ್ಯಾಟಿ? ವಾಜ್ಯ ಆಗಿದ್ರಿ ಬಾರದಾನ. ಇದು ಗಂಡ ನಾಯಿ. ಇದು ಗಂಡ ನಾಯಿ. ಜಾಸ್ತಿ ಓಡ್ರಿ ಹಲಿಗೆ ಹೊಡಿತೀನಿ. ಬಾಳ ಸೂಕ್ಷ್ಮ ಇದೆ ತಮ್ಮ. ಸುಮ್ಮ ಅಲ್ಲೇ ಇರ. ಬಾಳ ಮುಂದಕ್ಕೆ ಬರಬೇಡ ಕಾಲಿಗೆ ಕೆದರ್ಕೋತ. ಹೌದೌದು. ಇವ್ ಮಾಡೋದಾಗದ್ ಹೆಂಗ ಆಗ್ಲಕೈತಿ ಗೊತ್ತೇನ್ರಿ? ಹೆಂಗ ಆಗ್ಲತ್ತದ ಮಾಸ್ತರ್? ನಮ್ಮ ಜೇವರ್ದಾರ ಇದೊಂದು ಹೊಸ ಪದ್ಧತಿ ತೆಗದನ ಕೇಳ್ರಿ ನೀವು. ಈಗ ಒಂದು ಅಡ್ವರ್ಟೈಸ್ ಬಂದತಿ. ಹೆಂಗ ಮಾಸ್ತರ? ಇವನಂತ ಒಂದ್ ತೆಗದ ಮಾಡಿದ್ರಿ. ಏನ್ ಮಾಡಿದ್ದ? ಇವ್ ನಾಯಿಗಳ ಒಳಗ ದನಗಳ ಒಳಗ ಕರುಗಳ ಒಳಗ ಬಾಳ ಶಾನೆ ಅದಾನ್ರಿ. ಶಾನೆ ಅದಾನು. ಇವನಂತ ಒಬ್ಬ 4 ದನಗಳ ಸಾಕಿದ್ದ. ಏನಾತವ?
4 ದನಗಳ ಸಾಕಿದ್ದ ಏನ್ ಮಾಡಿದ ದನಗಳ ಸಾಕಿದ್ದ ಮಾಸ್ತರ್ ನಟ್ಟು ನಡು ಊರಾಗಿ ಇವನ ಮನಿ ಇತ್ತು ನಟ್ಟು ನಡಬಾರಕ ಊರಾಗ ಮನಿ ಇತ್ತಿ ಒಂದ ದನಗಳ ಸಾಕಿದ್ದ ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ದ ಮತ್ತ ಮನೆಗೆ ತರುತ್ತಿದ್ದ ಇದು ದಿನನಿತ್ಯ ಇದು ನಂಬರ್ ಇತ್ತಾರ ಇದು ಹಿಂಗ ಏನಾತವಾಗ ದಿನನಿತ್ಯ ದನಗಳ ತಗೊಂಡು ಅಡವಿಯಾಗ ಹೋಗ್ತಿದ್ದ ಒಂದ್ ದಿವಸ ಮುಂಜಾನೆ ದನಗಳು ಬಿಡಾಗ ತಡ ಆತು ಏನಾತು ದನಗಳು ಬಿಡ್ಬೇಕಾದ್ರ ತಡ ಆತು ನಟ್ಟು ನಡು ಊರಾಗ ಮನಿ ಇತ್ತು ಆಜು ಬಾಜುಕಿನವ್ರೆಲ್ಲ ದನ ಬಿಟ್ಕೊಂಡು ಹೋಗಿದ್ರು ಹೆಣ್ತಿ ಅತ್ತಾಳ ಏನತ್ತಾಳ ಹೆಣ್ತಿ ಅಲ್ರಿ ದಿನನಿತ್ಯ ಲೌಕರ್ ದನಗಳು ಬಿಟ್ಕೊಂಡು ಹೋಗ್ತಿದ್ರಿ ಇವತ್ತ ಹಿಂದ್ಯಾಕ ತಡ ಮಾಡಿರಿ ಹಿಂದ್ಯಾಕ ಬಿಡ್ಲಿ ಲೌಕರ್ ಬಿಟ್ಕೊಂಡು ಹೋಗ್ರಿ ಅಂದಳು ಹೋಗ್ರಿ ಅಂದಾಗ ಅವಾಗ ಏನ್ ಮಾಡ್ತಾನು ಇವ ಎದ್ದ ಬರಬರ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕೊಂಡ ತೆಳಗ ಒಂದ್ ದೋತ್ರ ಉಟ್ಕೊಂಡ ಏನ್ ಮಾಡ್ದ ದೋತ್ರ ಗಂಟು ಒಂದ್ ಹಾಕೊಂಡ ಕಚ್ಚಿ ಒಂದ್ ಹಾಕೊಂಡ ದನಗಳು ಬಿಟ್ಕೊಂಡು ಹೋಗಿಬಿಟ್ಟ ಅಡವಿಯಾಗ ವಾದ ಅವಾಗ ಏನಾತ್ರಿ ಅಡವಿಯಾಗ ಹೋದ ಹಂಗ ಬಾರ ಒಂದಾಗಿತ್ತು ತುಂಬಿ ಏಯ್ಲಕ್ಕಾಗಿತ್ರ ಅದ ದನಗಳ ಒಳಗ ಆಕಳ ಒಂದ ಏಲಾಕಾಗಿತ್ತು ತುಂಬಿ ಏಯ್ಲಕ್ಕಾಗಿತ್ತು ಆಕಳ ಅಡವಿಯಾಗ ಹೋಗು ತಡ ಇಲ್ದ ಆಕಳ ಏಯ್ತು ಏನೈತದ ಆಕಳ ಏಯ್ತು ಹೋರಿಕರನ ಏಯ್ತು ನೀವು ಕಾಂಬೋಗಿ ಅವಂಗ ಬಾಳ ಹೌಸ್ ಆತದ ನೋಡಿ ಮನಗಂಡ ಹೌಸಾದ 50,000 ರೂಪಾಯಿ ಮಾಲಕಾಗಿ ನನ್ನ ಮನ್ಯಾಗ ಹೋರಿ ಹುಟ್ಟೈತಿವ ಆತು ಅಂದ ಹುಟ್ಟಿತ್ತು ಹೋರಿ ಇಂದ ಹುಟ್ಟೈತಿ ಹೋರಿ ನನ್ನ ಮನ್ಯಾಗ ಹತ್ತುಟ್ಲೆ ಮನಿಗ್ ಹೋಗ್ಬೇಕಂದಿವ ಏನ್ ಮಾಡ್ತಾನ ಹತ್ತುಟ್ಲೆ ಮನಿಗ್ ಹೋಗ್ಬೇಕಂತ ಹೇಳಿ ಆ ದನಗಳು ಹೊಡ್ಕೊಂಡ ಬರ್ತಿದ್ದ ಆ ಹೋರಿ ಕರಕ ನಡೀತು ಆಕತ್ತಿದ್ದಿಲ್ಲ ಇದನ್ನ ಹಿಂಗ ಅಳ್ಕೋತ ನಡಿಲಾಕತ್ತೈತಿ ಇನ್ನು ಯಾವಾಗ ಹೋಗುದು ಮನಿಗೆ ಅಂತ ಹೇಳಿ ಇದನ್ನ ನಡಿ ಗುಡಬಾರ್ದ ಅಂತೇಳಿ ಆ ಹೋರಿ ಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಆ ಹೋರಿಕರ ಸುಮ್ಮ ಕೊಂಡ್ರಲಿಲ್ರಿ ಅದು ಏನ್ ಮಾಡ್ತದ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಹೋರಿಕರ ಒದ್ದಾಡ್ಲಕ್ ಚಾಲೂ ಮಾಡ್ತು ಒದ್ದಾಡ್ಲಕ್ ಐತಿ ಮನಗಂಡ ಒದ್ದಾಡಿ ಕಾಂಬೋಗಿ ಸುರಾಪನ ದೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ರಿ ಇವಂಗ ಖಬರ ಇಲ್ಲ ಇವೇನ್ ಮಾಡಿದ್ದ ಆ ದೋತ್ರ ಕಳೆದ್ರ ಕಳಿವತ್ತೆ ಕರೆ ಮುಂಜಾನೆ ಜಳಕ ಮಾಡಾಗ ಒಂದ್ ತಗದಾಗಿತ್ತು ಏನಾಗಿತ್ತು ಇವ ದನಗಳು ಬಿಡು ಅವಸರನ್ಯಾಗ ದೋತ್ರ ಒಂದ ಹುಟ್ಟಿದ್ರ ಒಳಗ ಸೊಣ್ಣೆ ಹಾಕುದ ಮರ್ತಿದ್ರಿ ಒಳಗ ಚಾಟಿನ ಹಾಕಿಲ್ಲ ಆತ ತಗೊಂಡ ಬಂದ ಹೋರಿಕರ ಏನಾತವಾಗ ಬಗಲಾಗ ಒದ್ದಾಡ್ತಿತ್ತ ದೋತ್ರ ಖಬರ್ ಇಲ್ಲ ತೆಳಗ ಖಬರ ಇಲ್ಲ ಹಂಗ ಬಂದ ಮುಂದ ಬಂದ ನಮ್ಮ ದೈವದವ್ರು ಹೆಂಗ್ ಕೋತಾರ ಹಿಂಗ 4 ಮಂದಿ ಹಿರಿಯರ ಸುಮ್ಮ ಕೊಂಡ್ರಲಿಲ್ಲ ಏನತ್ತಾರ ಹಿರಿಯರ ಇದು ಹುಡುಗ ದಿನನಿತ್ಯ ಲೌಕ ಚಂದಂಗೆ ಬರ್ತಿತ್ತು ಪೈ ಹಿಂದ್ಯಾನಾತಿದಕ್ಕ ಹಿಂದ್ಯಾನಾತು ಬಾಳ ದಿನನಿತ್ಯ ಮೈ ತುಂಬ ಅರಿಬಿ ಹಾಕೊಂಡ ಚಂದಂಗೆ ಬರ್ತಿತ್ತು ದಿನ ಇದಕ್ಕೆ ಯಾನಾತು ತಮ್ಮ ಅಂತ ಹೇಳಂದ ಯಾನಂದ್ರು ಏನತ್ತಾರ್ರಿ ಏ ತಮ್ಮ ಸುರೇಶ ಇದ್ ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾ ನೀವು ಸುರೇಶ ಇದು ನಾನು ಹೋರಿರಿ ಇವ್ಯಾನ್ ಹೇಳ್ತಿದ್ದ ಅವಾಗ ಏನ್ ಹೇಳ್ತಿದ್ದ ಮತ್ತ ಮುಂದ ಬಂದ್ರು ಏನಾತ ಮುಂದ ಮತ್ತ ಒಂದ್ 4 ಮಂದಿ ಅಂದ್ರು ಏನತ್ತಾರ್ರಿ ಇವ್ ಹುಡುಗ ಯಾನ್ ತೆಲಿಗಿಲಿ ಕೇಳ್ತಾನ ಬಾಗ್ಲಾಗ ಒಂದ್ ಹೋರಿಕರ ಇಟ್ಕೊಂಡ್ ಹಿಂಗ್ಯಾಕ ಬರಾಯ್ತಿದ್ ಸಾಂಬಾರ ಆಗಿ ಏ ತಮ್ಮ ಇದ್ ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾ ನೀವು ಸುರೇಶ ಇದು ನಾನು ಹೋರಿರಿ ನಾನು ಹೋರಿ ಇದನ್ನ ಅನ್ಕೋತ ಬಾಂದಿವ ಇವ್ ಬಗಲಾಗಿನ ಹೋರಿನ ನೋಡಿದ್ರೆ ಆ ಕಡೆ ಹೋರಿ ನೋಡಿ ಇಲ್ಲಿ ಆ ಹೋರಿನ ನೋಡಿಲಿವ ಈ ಬಗಲಾಗಿನ ಹೋರಿಗೆ ಆಟ ಲಕ್ಷ ಇತ್ತು ಹೌದೌದು ಏನಾತು ಆತ ನಟ ನಡು ಊರಾಗ ಮನಿ ಇತ್ತು ಮನಿ ಮುಂದ ಬಾಂದ ಮನ್ಯಾಗ ಒಂದ್ ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಮನ್ಯಾಗ ಗಾಂಡ ಬಾಂದ ತಕ್ಷಣ ಒಂದ ಚೆರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತು ಹೌದೌದ್ರಿ ಏನಾತು ಒಂದ ಚೆರಿಗೆ ನೀರು ತುಂಬಿ ಕುಡ್ಬೇಕಂತೇಳಿ ಹೆಣ್ತಿ ಬಾಂದಲ ಕೈಯಾಗ ನೀರಿನ ಚೆರಿಗೆ ಹಿಡ್ಕೊಂಡ ಅವಾಗ ಮೊದಲಿನ ಅವತಾರ ನೋಡ್ಲಿಕ್ಕೆ ಕೈಯಾಗ ಚೆರಿಗೆ ಹಿಡ್ಕೊಂಡ ಏನತ್ತ ಅಯ್ಯ ರೀ ಅದ್ ಹಿಂಗ್ಯಾಕ್ರಿ ಇದು ಹಿಂಗ್ಯಾಕ್ರಿ ಅಂದಾಗ ಏನ್ ಹೇಳ್ತಾನ ಮಾತ ಇಂದ ಹುಟ್ಟೈತಿ ನೋಡ್ ನಾನು ಹೋರಿ ಏಟ ನೇಟ್ ಐತಿವ ಬಾ ನೇಟ್ ಐತಿ ಹೋರಿ ಅವಾಗ ಹೆಣ್ತಿ ಅಂದಳು ಏನತ್ತಾಳ ಹೆಣ್ತಿ ನನ್ನ ಹಾಟು ಕುಡ್ದದ್ದ ಯಾಕ ಆ ಬಗಲನ್ ಹೋರಿಗೆ ಬೆಂಕಿ ಹಚ್ಚು ಮೊದಲ ಇದನ್ನ ನೋಡ್ಕೊ ನಿನ್ನ ಬಡ್ಯಾಗಿನ ಹೋರಿ ಅವಾಗ ಏನ್ ಅನ್ಬೇಕಿವ ಏನತ್ತಾನ ಅವಾಗ ಸುರೇಶ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡಿಕಿತ ಸುತ್ತಗೋತ ನಂದಿವ ಅವಾಗ ಊರಿ ಮಂದಿ ಎಲ್ಲ ದಂಡ ಹೊಡೆದ್ ಬಂದಾನ ಕಡೆ ತಮ್ಮ ನಿನ್ನಾಗಲಾಗ ಕತ್ತಿ ಬಿದ್ದದ ನಿನ್ನ ದಗದ್ ನಿನಗ ಗೊತ್ತಿಲ್ಲ ಏನಿಲ್ಲ ಸ್ವತಃ ಮತ್ತಿದ ಬಾಯ್ ತುಂಡಿ ಎಲ್ಲ ಪುರಾಣಕ್ಕೆ ಹೋಯ್ತಿದ ಅಷ್ಟ ಒಂದಾನೊಂದ ಟೈಮ್ದೊಳಗ ನಿನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಖರೆ ಅದ ಹೌದೌದು ಪರಮಾತ್ಮನ ಲಿಂಗ ಕಳಿಸಿ ಬಿದ್ದೈತಿ ಒಂದ್ ಜಾಗನ್ಯಾಗ ಬಿದ್ದದ ಅನಾಂಟ್ಲಿನ 12 ಜ್ಯೋತಿರ್ಲಿಂಗ ಆಗಿ ಮುಂದವ್ ನಾಮಾವಳಿ ಆಗ್ಯಾವ ಆಗ್ಯಾವ್ರಲೇ 12 ಜ್ಯೋತಿರ್ಲಿಂಗ ಆಗಬೇಕಾದ್ರ ನಿನ್ನ ಲಿಂಗ ಕಳಿಸಿ ಬಿದ್ದದ ಖರೆ ಐತಿ ಯಾವ ಜಾಗನ್ಯಾಗ ಬಿದ್ದತಿ ಮತ್ ಹೊಳ್ಳಿ ಯಾವಾಗ ಹಚ್ಕೊಂಡನ ಅದನ್ನ ನಡೀಲಿ ಶಾಣೆ